ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತಾರಾಷ್ಟ್ರೀಯ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 175ನೇ ಕಾರ್ಯಕ್ರಮ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಕ್ಷೇತ್ರವನ್ನ ಹಾಗೂ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಅವರ ಅಂತರಾತ್ಮಕ್ಕೆ ಹಣೆಮಣಿದು ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇಂದಿನ ಕಾರ್ಯಕ್ರಮವನ್ನ ಲಿಂಗಸೂಗೂರಿನ ಶ್ರೀಮತಿ ಅಮರವಾಣಿ ಐದ್ನಾಳ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಆಯ್ತ್ರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ, ಕಡೆಯಲ್ಲಿದ್ದಾಡುವ ಹದ್ದು ಬಲ್ಲದೆ ಅಯ್ಯ. ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ, ಕಡೆಯಲ್ಲಿದ್ದ ಹೊನ್ನಾವರಿಕೆ ಬಲ್ಲುದೆ ಅಯ್ಯ. ಪುಷ್ಪದ ಪರಿಮಳವ ದುಂಬಿ ಬಲ್ಲುದಲ್ಲದೆ, ಕಡೆಯಲ್ಲಿದ್ದಾಡುವ ನೊರಸ ಬಲ್ಲುದೆ ಅಯ್ಯ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ನಿಲುವು ನೀವೇ ಬಲ್ಲಿರಲ್ಲದೆ, ಈ ಕೋಣನ ಮೈ ಮೇಲನ ಸೊಳ್ಳೆಗಳೆತ್ತ ಬಲ್ಲವಯ್ಯ. ಧರ್ಮಗುರು ಅಪ್ಪ ಬಸವಣ್ಣನನ್ನು, ಮಹಾಂತ ಜೋಳಿಗೆಯ ಶಿವಶಿಲ್ಪಿ ಡಾಕ್ಟರ್ ಮಹಾಂತ ಅಪ್ಪಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಬಸವ ಬೆಳಕಿಗೆ ಬೆಳಕಾಗಿ ಬಂದ ಎಲ್ಲ ಹಿರಿಯ ಚೇತನಗಳಿಗೆ ಭಕ್ತಿಯಿಂದ ಶಿರಬಾಗಿ, ಈ ವಚನ ಮಂದಾರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಶರಣ ಬಂಧು ಬಾಂಧವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಶರಣ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ, ಶರಣ ಶ್ರೀ ಶಂಕರ್ ದೇವನೂರು ಸಹೋದರರ ಮಾರ್ಗದರ್ಶನದಲ್ಲಿ, ಶರಣ ಶ್ರೀ ವಿಜಯಕುಮಾರ್ ಕಮ್ಮಾರ್ ಸಹೋದರರ ನೇತೃತ್ವದಲ್ಲಿ ಮತ್ತು ಈ ವೇದಿಕೆಯ ಸಂಚಾಲಕರಾದ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಕ್ಕನವರು, ಶರಣೆ ಡಾಕ್ಟರ್ ಪುಷ್ಪಾವತಿ ಶಲ್ವಡ್ಮಠ ಸಹೋದರಿ ಹಾಗೂ ಶರಣಶ್ರೀ NC ಶಿವಪ್ರಕಾಶ್ ಸಹೋದರರ ಸಮ್ಮುಖದಲ್ಲಿ 175ನೇ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮವು ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಗದಗ್ ಈ ಮಗುವಿನ ವಚನ ಪ್ರಾರ್ಥನೆಯಿಂದ ಪ್ರಾರಂಭಗೊಳ್ಳುವುದು. ಅದನಂತರ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನು ಶರಣಶ್ರೀ ವಿಜಯಕುಮಾರ್ ಕಮ್ಮಾರ್ ಸಹೋದರರು ನಡೆಸಿಕೊಡುವರು. ನಂತರ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಶರಣಶ್ರೀ ಮಹೇಂದ್ರ ಜಿ ಹರಿಹರ್, ಅಧ್ಯಾಪಕರು, ಭಾಷಾ ವಿಜ್ಞಾನ, ಕನ್ನಡ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, ಈ ಸಹೋದರರಿಂದ ವಚನಕಾರರ ವೈಚಾರಿಕ ಪ್ರಜ್ಞೆ ಈ ವಿಷಯ ಕುರಿತು ಉಪನ್ಯಾಸ ನೀಡುವರು. ನಂತರ ಸಂವಾದ ಹಾಗೂ ಶರಣ ಸಮರ್ಪಣೆ ಶರಣಶ್ರೀ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸಹೋದರರು ನಡೆಸಿಕೊಡುವರು. ಈ ಕಾರ್ಯಕ್ರಮವು ಈಗ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಳ್ಳುವುದು. ವಚನ ಪ್ರಾರ್ಥನೆ ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಗದಗ್ ಈಗ ಮಗುವಿನಿಂದ ಈಗ ವಚನ ಪ್ರಾರ್ಥನೆ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಮೌರ್ಯ ಎಚ್ಚಲ್ಗಾರ್. ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೋ ಅಲ್ಲ, ವೇದಪ್ರಿಯನೋ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ಅವರ ಸುಖವೆನ್ನ ಸುಖ, ಅವರ ದುಃಖವೆನ್ನ ದುಃಖ. ಕೂಡಲ ಸಂಗನ ಶರಣರ ಮನನೊಂದರೆ ಬೆಂದೆನಯ್ಯ. ಎಲ್ಲರಿಗೂ ಶರಣಾರ್ಥಿಗಳು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಚಿಕ್ಕ ವಯಸ್ಸಿನಲ್ಲಿಯೇ ವಚನ ಕಂಠಪಾಠ ಮಾಡಿ ಈ ಸುಂದರ ಸಂಜೆಯ ವಚನ ಮಂದಾರ ಕಾರ್ಯಕ್ರಮದ ಅಲ್ಲಿ ವಚನ ಹೇಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವ ಈ ಪುಟ್ಟ ಮಗುವಿಗೂ ಹಾಗೂ ಈ ಮುಕ್ತವನದಲ್ಲಿ ವಚನಗಳೆಂಬ ಪುಷ್ಪಗಳನ್ನು ಅರಳಿಸಿ ಆಧ್ಯಾತ್ಮದ ಒರಿವು ಮೂಡಿಸುತ್ತಿರುವ ಆ ಮಗುವಿನ ತಂದೆ ತಾಯಿಯಂದಿರಿಗೂ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಈಗ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಶರಣ ಬಂಧು ಬಾಂಧವರನ್ನು ಸ್ವಾಗತಿಸುತ್ತೇನೆ. ಗುರಿ ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ನಾವೆಯಂತೆ ಎಂಬ ದಾರ್ಶನಿಕರ ಮಾತಿನಂತೆ
ಧರ್ಮದ ಹೆಸರಿನಲ್ಲಿ ಅನುಸರಿಸುತ್ತಿದ್ದ ಮೂಢನಂಬಿಕೆ, ಅಂಧಶ್ರದ್ಧೆ, ಡಂಬಾಚಾರಗಳ ವಿರುದ್ಧ ನೈತಿಕ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶರಣಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು, ಈ ಸಹೋದರರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಇವನಾರವನೆಂದೆನಿಸದೆವಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಿಯ ಎನ್ನುವ ಶರಣರ ವಚನವಾಣಿಯಂತೆ ಪ್ರೀತಿ, ವಿಶ್ವಾಸ, ಸ್ನೇಹ, ಸರಳತೆಯಿಂದ ಎಲ್ಲರನ್ನೂ ಇಂಬಿಟ್ಟುಕೊಂಡು ವಚನ ಸಾಹಿತ್ಯದ ಬೆಳಕನ್ನು, ಜ್ಞಾನದ ಅರಿವನ್ನು ಮನುಕುಲಕ್ಕೆ ಮೂಡಿಸುತ್ತಿರುವ ಈ ಕಾರ್ಯಕ್ರಮದ ಸಂಯೋಜಕರಾದ ಶರಣಶ್ರೀ ಶಂಕರ್ ದೇವನೂರ್ ಸಹೋದರರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಿಶ್ವ ಸಾಹಿತ್ಯದ ಹೃದಯ ವಚನ ಸಾಹಿತ್ಯ. ವಚನಗಳಲ್ಲಿ ಬೆಳಕಿದೆ, ಬದುಕುವ ದಾರಿ ಇದೆ, ನೊಂದವರಿಗೆ ಆನಂದವಿದೆ, ಸಮಸ್ಯೆಗಳಿಗೆ ಸಮಾಧಾನವಿದೆ ಎಂದು ಮನುಕುಲಕ್ಕೆ ತಿಳಿಸಲು ಟೊಂಕ ಕಟ್ಟಿ ನಿಂತಿರುವ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಶರಣಶ್ರೀ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸಹೋದರರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಅಭಿಮಾನ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹುಟ್ಟುವ ಪ್ರತಿ ಮಗು ವಿಶ್ವ ಮಾನವನೇ. ನಂತರ ಆ ಮಗುವನ್ನು ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧನಗೊಳಗಾಗುತ್ತಾನೆ. ಹಾಗಾಗಬಾರದು ಎಂದು ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯವಾಗಬಾರದು, ನೈತಿಕ ಪ್ರಜ್ಞೆಯಿಂದ ಮುಖ್ಯವಾಗಬೇಕು ಎಂದು ಇಂದಿನ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಬಂದಿರುವ ಡಾಕ್ಟರ್ ಮಹೇಂದ್ರ ಜಿ ಹರಿಹರ್, ಅಧ್ಯಾಪಕರು, ಕನ್ನಡ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, ಈ ಸಹೋದರರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಬಸವ ಭೂಮಿಗೆ ಬೆಳೆಯಾದ ಶರಣರು ವಚನಗಳೆಂಬ ಪುಷ್ಪಗಳನ್ನು ಅರಳಿಸಿ ಬೆವರ ಹನಿಯಲ್ಲಿ ಭುವನ ಭಾಗ್ಯ ಕಂಡರು ಎನ್ನುವ ನಿಟ್ಟಿನಲ್ಲಿ ವಚನಗಳನ್ನು ಹೇಳುವುದರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವ ಕುಮಾರ್ ಮೌರ್ಯ, ಎಚ್ಚಲ್ಗಾರ್, ಗದಗ್, ಈ ಪುಟ್ಟ ಮಗುವಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ನಲುಮೆಯ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲಿರುವ ಸಹೋದರರನ್ನು ಪರಿಚಯ ಮಾಡಿಕೊಡುತ್ತಿದ್ದಾರೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸಹೋದರರು. ಇವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಅಭಿಮಾನ ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎನ್ನುವಂತೆ ಧರ್ಮವೆಂದರೆ ಆತ್ಮ ಸಾಕ್ಷಾತ್ಕಾರ, ಸತ್ಯದ ದರ್ಶನ, ಅರಿವಿನ ಕುರುಹು, ಮನುಷ್ಯನನ್ನು ದೇವನನ್ನಾಗಿಸುವುದು, ಮನುಕುಲದ ಸೇವೆಯೇ ದೇವರ ಸೇವೆ ಎಂದು ಮಾನವನಿಗೆ ಜಾಗೃತಿ ಮೂಡಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಈ ವೇದಿಕೆಯ ಸಂಚಾಲಕರಾಗಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಕ್ಕಂದಿರಾದ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಕ್ಕನವರಿಗೂ ಹಾಗೂ ಡಾಕ್ಟರ್ ಪುಷ್ಪಾವತಿ ಶೆಲ್ವಾಡ್ಮಠ ಸಹೋದರಿಯವರಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ನಲುಮೆಯ ಸ್ವಾಗತವನ್ನು ಕೋರುತ್ತೇನೆ. ಕವಿಯು ಆಗುವರು ಕಲ್ಪನೆಯ ಲೋಕ ತೋರಿಸಲು, ಕಲ್ಪನೆಯ ಲೋಕ ತೋರಿಸಿ ಮನ ಅರಳಿಸುವರು. ಕವಿಯ ಕಲ್ಮಶವಿರದ ಸಾಹಿತ್ಯ ಬರೆದು ಕಲಕು ಎಂಬುವ ಎಂದಿಗೂ ಕಾಣದಂತೆ ಕವಿಗಳು ಕವನ ವಾಚನ ಮಾಡಿದರು ಎನ್ನುವಂತೆ ಈ ವೇದಿಕೆ ಸಂಚಾಲಕರಾದ ಶರಣಶ್ರೀ NC ಶಿವಪ್ರಕಾಶ್ ಮಸ್ಕತ್, ಈ ಸಹೋದರರಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಶರಣ ಬಂಧು ಬಾಂಧವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈಗ ಇಂದಿನ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಬಂದಿರುವ ಸಂಪನ್ಮೂಲಗಳ ವ್ಯಕ್ತಿಗಳ ಪರಿಚಯವನ್ನು ಶರಣಶ್ರೀ ವಿಜಯಕುಮಾರ್ ಕಮ್ಮಾರ್ ಸಹೋದರರು ನಡೆಸಿಕೊಡುತ್ತಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಉಪನ್ಯಾಸಕರ ಪರಿಚಯ ಮಾಡಿಕೊಡುವ ಸೌಭಾಗ್ಯ ನನ್ನದಾಗಿದೆ. ಡಾಕ್ಟರ್ ಮಹೇಂದ್ರ ಜಿ ಹರಿಹರ್ ಅವರು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಎಮ್ಮಿಗನೂರ ಗ್ರಾಮದಲ್ಲಿ ದಿನಾಂಕ 1/6/1972 ಜನಿಸ್ತಾರೆ. ಅವರ ತಂದೆ ಶ್ರೀ ಗುಡ್ಡಪ್ಪನವರು, ತಾಯಿ ಶ್ರೀಮತಿ ಪುಟ್ಟಮ್ಮನವರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಹುಟ್ಟೂರಾದ ಎಮ್ಮಿಗನೂರಿನಲ್ಲಿಯೇ ಪೂರೈಸ್ತಾರೆ. ಹೈಸ್ಕೂಲ್ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನ ಹಿರೇಕೆರೂರಿನಲ್ಲಿ ಪೂರೈಸಿದ್ದಾರೆ. ಪದವಿ ಶಿಕ್ಷಣವನ್ನ ಹಂಸಭಾವ ಶ್ರೀ ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ಪಡೆದುಕೊಳ್ತಾರೆ. ಭಾಷಾ ವಿಜ್ಞಾನದಲ್ಲಿ ಸ್ನಾತಕೋತ್ತರ MA ಪದವಿಯನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ RC ಹಿರೇಮಠ್ ಕನ್ನಡ ಅಧ್ಯಯನ ಪೀಠದಿಂದ 2 ಬಂಗಾರ ಪದಕ ಮತ್ತು ಪಾರಿತೋಷಕದೊಂದಿಗೆ ಪಡೆದುಕೊಳ್ತಾರೆ.
ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾದಂತಹ ಡಾಕ್ಟರ್ ಎ ಮುರುಗಪ್ಪ ಅವರ ಮಾರ್ಗದರ್ಶನದಲ್ಲಿ ಕವಿರಾಜ ಮಾರ್ಗದ ಭಾಷೆ ಮತ್ತು ಪದಕೋಶ ಎಂಬ ವಿಷಯದ ಮೇಲೆ ಮಹಾಪ್ರಬಂಧವನ್ನ ಮಂಡಿಸಿ PhD ಪದವಿಯನ್ನ ಪಡ್ಕೊಂಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ PhD ಪ್ರಬಂಧ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಧನ ಸಹಾಯದಿಂದ ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿದೆ. ಇವರ ಅನೇಕ ಸಾಹಿತ್ಯ ಮತ್ತು ಸಂಶೋಧನಾ ಕೃತಿಗಳು ಇಲ್ಲಿಯವರೆಗೆ ಪ್ರಕಟವಾಗಿದ್ದಾವೆ. ಭಾಷೆ ಸಾಹಿತ್ಯ ಸಂಕಥನ, ಜಾನಪದ ಭಾಷೆ, ವೈದ್ಯ ವಿಜ್ಞಾನ, ದಲಿತ ವಚನಕಾರರ ವೈಚಾರಿಕ ಪ್ರಜ್ಞೆ, ಗ್ರಾಮರ್ ಆಫ್ ಬೆಳ್ಳಾರೆ, ಡಾಕ್ಟರ್ ಎ ಮುರುಗಪ್ಪ ಅವರ ಮಾಣಿಕ್ಯ ದೀಪ್ತಿ ಮತ್ತು ಡಾಕ್ಟರ್ DV ಕರ್ಲೋನಿ ಅವರ ಕಪ್ಪು ನೆಲದ ಸಿರಿ ಎಂಬ ಅಭಿನಂದನಾ ಗ್ರಂಥಗಳಿಗೆ ಇವರು ಸಂಪಾದಕರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಪ್ರಬಂಧವನ್ನ ಮಂಡಿಸಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದಿಂದಲೂ ಅನೇಕ ಪುಸ್ತಕ ಪರಿಚಯ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕುರಿತು ಆಕಾಶವಾಣಿಯಲ್ಲಿ ಮಾತನಾಡಿದ್ದಾರೆ. ತಮ್ಮ 25 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಕಾರ್ಯಕ್ಕೆ ಸಹಕಾರವನ್ನು ಕೂಡ ನೀಡಿದ್ದಾರೆ. ಇವರ ಸುದೀರ್ಘ ಸೇವೆಯನ್ನ ಪರಿಗಣಿಸಿ ತಮಿಳುನಾಡಿನ ಅಂತಾರಾಷ್ಟ್ರೀಯ ಸತ್ಯಂ ಸೇವಾ ಸಮಿತಿಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಭಾಷಾ ವಿಜ್ಞಾನದ ವಿಷಯದ ಅಧ್ಯಾಪಕರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇವರ ಬಹಳ ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೀನಿ. ಅಗಾಧ ಪಾಂಡಿತ್ಯವಿರುವಂತಹ ಡಾಕ್ಟರ್ ಮಹೇಂದ್ರ ಹರಿಹರ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಚನಕಾರರ ವೈಚಾರಿಕ ಪ್ರಜ್ಞೆ ಕುರಿತು ಮಾತನಾಡಿದ್ದಾರೆ. ಅದು ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ. ಇನ್ನೂ ಒಂದು ಹೆಮ್ಮೆಯ ಸಂಗತಿ ಏನು ಅಂದ್ರೆ, ದಲಿತ ವಚನಕಾರರ ವೈಚಾರಿಕ ಪ್ರಜ್ಞೆ ಅಂತಕ್ಕಂಥ ಈ ಗ್ರಂಥವನ್ನು ನಮ್ಮ ತಂದೆ ಈಶ್ವರ್ ಕುಮಾರ್ ಅವರು ಪ್ರಸಾರಾಂಗದಿಂದ ಪ್ರಕಟ ಮಾಡಿದ್ದು ನನಗೆ ಅತ್ಯಂತ ಹೆಮ್ಮೆಯ ಸಂಗತಿ. ನಾನು ವೈಚಾರಿಕ ಪ್ರಜ್ಞೆಯ ಬಗ್ಗೆ ಲೇಖನ ಬರೀಬೇಕಾದ್ರೆ ಪುಸ್ತಕ ನೋಡಬೇಕಾದ್ರೆ ಈ ಪುಸ್ತಕ ಸಿಕ್ತು. ಅದ್ ನೋಡಿದಾಗ ನನಗೆ ಬಹಳ ಹೆಮ್ಮೆ ಅನಿಸ್ತು. ನಮ್ಮ ಅವಿಭಜಿತ ಧಾರವಾಡ ಜಿಲ್ಲೆಯವರಾದಂತಹ ಡಾಕ್ಟರ್ ಮಹೇಂದ್ರ ಹರಿಹರ್ ಅವರು ವೈಚಾರಿಕ ಪ್ರಜ್ಞೆಯನ್ನ ಕುರಿತು ಅತ್ಯಂತ ಪ್ರಬುದ್ಧ ಲೇಖನವನ್ನ ಪುಸ್ತಕವನ್ನು ಹೊರತಂದಿದ್ದಾರೆ. ಅವರಿಗೆ ಅಭಿನಂದನಾ ಪೂರ್ವಕವಾಗಿ ನಮ್ಮ ಉಪನ್ಯಾಸ ಮಾಲಿಕೆಗೆ ಸ್ವಾಗತವನ್ನು ಕೋರ್ತಾ ಮುಂದೆ ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ಅಮರವಾಣಿ ಐದ್ನಾಳಕ್ಕ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಶರಣಾರ್ಥಿ ಅಕ್ಕ ಅವ್ರೆ. ಶರಣಾರ್ಥಿ. ಅತ್ಯಂತ ಅಚ್ಚುಕಟ್ಟಾಗಿ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಮಾಡಿಕೊಟ್ಟ ಶರಣಶ್ರೀ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸಹೋದರರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉಪನ್ಯಾಸ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ಈಗ ಶರಣಶ್ರೀ ಡಾಕ್ಟರ್ ಮಹೇಂದ್ರ ಜಿ ಹರಿಹರ್, ಅಧ್ಯಾಪಕರು, ಭಾಷಾ ವಿಜ್ಞಾನ, ಕನ್ನಡ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, ಈ ಸಹೋದರರಿಂದ ವಚನಕಾರರ ವೈಚಾರಿಕ ಪ್ರಜ್ಞೆ ಈ ವಿಷಯ ಕುರಿತು ಉಪನ್ಯಾಸ ನೀಡಬೇಕೆಂದು ಈ ವೇದಿಕೆಯನ್ನು ಬಿಟ್ಟುಕೊಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತು ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಮಾತಾಡಿ. ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವಚನ ಸಾಹಿತ್ಯ ಸಂಸ್ಕೃತಿ ಮತ್ತು ತತ್ವಗಳ ಚಿಂತನಾ ವೇದಿಕೆ, ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು, ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ 175ನೆಯ ಅಂತಾರಾಷ್ಟ್ರೀಯ ಅಂತರ್ಜಾಲ ಸಾಹಿತ್ಯ ಉಪನ್ಯಾಸ ಮಾಲಿಕೆ ಈ ಒಂದು ಫೌಂಡೇಶನ್ನಿನ ಸಂಸ್ಥಾಪಕರಾಗಿರ್ತಕ್ಕಂತಹ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಹಾಗೂ ಈ ಫೌಂಡೇಶನ್ನಿನ ಎಲ್ಲ ಮಹನೀಯರಿಗೆ, ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಶರಣು ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ನನಗೆ ಫೋನ್ ಮೂಲಕ ಸಂಪರ್ಕ ಮಾಡಿದ್ರು. ನಾನು ಬರೆದಿರ್ತಕ್ಕಂತಹ ಈ ಒಂದು ಚಿಕ್ಕ ಪುಸ್ತಕ ದಲಿತ ವಚನಕಾರರು ಮತ್ತು ವೈಚಾರಿಕ ಪ್ರಜ್ಞೆ ಅನ್ನುವಂತಹ ಈ ಒಂದು ಕಿರು ಪುಸ್ತಕವನ್ನ ಅವರು ಓದ್ಬಿಟ್ಟು
ನನಗೆ ಫೋನ್ ಮಾಡಿ ಹಾರೈಕೆಯನ್ನ ತಿಳಿಸಿದ್ರು. ತುಂಬಾ ಸಂತೋಷ ಅನಿಸ್ತು ನನಗೆ. ಜೊತೆಗೆ ಒಂದು ಮಾತನ್ನ ಹೇಳಿದ್ರು, ನೀವು ವಚನಕಾರರ ಈ ಒಂದು ವೈಚಾರಿಕ ಪ್ರಜ್ಞೆಯನ್ನ ಕುರಿತು ನಮಗೆ ಒಂದು ಉಪನ್ಯಾಸವನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಒಂದು ಕಡೆ ನನಗೆ ತುಂಬಾ ಸಂತೋಷವೂ ಆಯ್ತು, ಮತ್ತೊಂದು ಕಡೆಗೆ ನನಗೆ ಸ್ವಲ್ಪ ಹೆದರಿಕೆನೂ ಆಯ್ತು. ಕಾರಣ ಅಂತಂದ್ರೆ ಈ ವಚನ ಸಾಗರದಲ್ಲಿ ಅಡಗಿರುವಂತಹ ಎಲ್ಲ ವಚನಕಾರರ ವಚನಗಳನ್ನ ಇಂತಿಷ್ಟೇ ಸಮಯದಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗುತ್ತಿಲ್ಲವಲ್ಲ ಅನ್ನುವಂತಹದ್ದು. ಆದರೂ ಕೂಡ ಈ ಒಂದು ಸಾಗರದ ಒಂದಷ್ಟು ಕಣವನ್ನ ನಾನು ಇಲ್ಲಿ ಮಾತನಾಡಲಿಕ್ಕೆ ಬಯಸ್ತೇನೆ. ವೈಚಾರಿಕರ ಇಲ್ಲಿ ವಚನಕಾರರ ಈ ವೈಚಾರಿಕ ಪ್ರಜ್ಞೆ ಅನ್ನುವಂತಹ ಈ ವಿಷಯದ ಮೇಲೆ ನಾನು ಪ್ರಥಮವಾಗಿ ಕೆಲವೊಂದಿಷ್ಟು ವಿಷಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಈ ಪ್ರಪಂಚದ ಪ್ರಾಚೀನತಮ ಧರ್ಮಗಳಲ್ಲಿ ಶೈವ ಧರ್ಮವು ಒಂದು ಅನ್ನುವಂಥದ್ದು. ಈ ಸೈಂಧವಿ ಸಂಸ್ಕೃತಿಯ ಜನಾಂಗದಲ್ಲಿ ಮೆಸೊಪೊಟೋಮಿಯಾ, ಬ್ಯಾಬಿಲೋನಿಯಾ, ಗ್ರೀಕ್, ಈಜಿಪ್ಟ್ ಮುಂತಾದ ನದಿ ಸಂಸ್ಕೃತಿಗಳ ಜನಾಂಗಗಳಲ್ಲಿ, ಆಗ್ನೇಯ ಏಷ್ಯಾದ ದೇಶಗಳಲ್ಲಿ, ನೇಪಾಳ್, ಭೂತಾನಗಳಲ್ಲಿ ಶಿವೋಪಾಸನೆ ಎದ್ದಿತು ಅನ್ನುವಂಥದ್ದು. ಈಗಲೂ ಇದು ಅಲ್ಲಲ್ಲಿ ಉಳಿದುಕೊಂಡು ಬಂದಿದೆ ಅನ್ನೋದಕ್ಕೆ ನಮಗೆ ಪುರಾವೆಗಳು ಸಿಗ್ತವೆ. ಭಾರತದ ಮಟ್ಟಿಗೆ ಹೇಳಬೇಕಾದ್ರೆ ಇಂದಿಗೂ ಕೂಡ ಈ ಒಂದು ಧರ್ಮಗಳಲ್ಲಿ, ಅಂದ್ರೆ ಎಲ್ಲಾ ವ್ಯಾಪಕವಾಗಿರ್ತಕ್ಕಂತಹ ಧರ್ಮಗಳಲ್ಲಿ ಇದು ಒಂದಾಗಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದು ಮತ್ತು ಉಳಿದುಕೊಂಡು ಬಂದಿರತಕ್ಕಂಥದ್ದು ವಿಶೇಷವಾಗಿ ನಮಗೆ ಕಂಡು ಬರ್ತಾ ಇದೆ. ನೋಡಿ, ಕನ್ನಡ ನಾಡು ಕ್ರಿಸ್ತಕ 12ನೇ ಶತಮಾನದಲ್ಲಿ ನಡೆದು ಹೋದಂತಹ ಶಿವಶರಣರ ಈ ಸಾಮಾಜಿಕ ಮತ್ತು ಧಾರ್ಮಿಕ ಹೋರಾಟವನ್ನ ಕ್ರಾಂತಿ ಅನ್ನುವುದಕ್ಕಿಂತ ನಾನು ಆಂದೋಲನ ಅಂತ ಹೇಳಿ ಕರೀಲಿಕ್ಕೆ ಬಯಸ್ತೇನೆ. ಈ ಮಾತನ್ನ ಮನ ಜವರೈ ಅವರು ಕೂಡ ಒಪ್ಕೊಳ್ತಾರೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಧಾರ್ಮಿಕ ಆಂದೋಲನಕ್ಕೆ ಮೂಲ ಶಿವಾರಾಧನೆಯ ಸಂಸ್ಕೃತಿ, ಶೈವ ಧರ್ಮ, ವೈಷ್ಣವ ಧರ್ಮದಷ್ಟೇ ಪ್ರಾಚೀನ ಎಂಬುದಕ್ಕೆ ಚರಿತ್ರೆಗಳು ಮತ್ತು ಪುರಾಣ ಕಾವ್ಯಗಳಲ್ಲಿ ನಮಗೆ ಆಧಾರಗಳು ಸಿಗ್ತಾವೆ ಮತ್ತು ಸಂಶೋಧನೆಗಳಿಂದಲೂ ಕೂಡ ಇದು ಸ್ಥಿರಪಟ್ಟಿದೆ. ಈ ವಿಚಾರವಾಗಿ ನಾನು ಹೆಚ್ಚು ಒತ್ತು ಕೊಡದೇನೆ ನೇರವಾಗಿ ಈ ವಚನಕಾರರ ವೈಚಾರಿಕ ಪ್ರಜ್ಞೆಯನ್ನ ಕುರಿತಂತೆ ಮಾತನಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ವೈಚಾರಿಕತೆ ಅಂತಂದ್ರೆ ವಿಚಾರಶೀಲತೆ ಮತ್ತು ಚಿಂತನಶೀಲತೆ ಅನ್ನುವಂಥದ್ದು. ಎಲ್ಲವನ್ನೂ ಯಥಾವತ್ತಾಗಿ ಒಪ್ಪಿಕೊಳ್ಳದೆ ಪ್ರಶ್ನಿಸಿ, ಪರೀಕ್ಷಿಸಿ, ತಾರ್ಕಿಕವಾದದ್ದನ್ನ ಮಾತ್ರ ಒಪ್ಪಿಕೊಳ್ಳುವುದೇ ವೈಚಾರಿಕತೆ ಅನ್ನುವಂಥದ್ದು. ಹಾಗೆಯೇ ವಸ್ತುವಿನ ಮೂಲ ಸತ್ಯವನ್ನ ಪತ್ತೆ ಹಚ್ಚುವುದೇ ವೈಜ್ಞಾನಿಕತೆ ಎನಿಸಿಕೊಳ್ಳುತ್ತದೆ. ಎಲ್ಲ ನಂಬಿಕೆಗಳು ಮೂಢನಂಬಿಕೆಗಳಲ್ಲ, ಎಲ್ಲ ಸಂಪ್ರದಾಯಗಳು ಮೂಢ ಸಂಪ್ರದಾಯಗಳಲ್ಲ. ಹಿರಿಯರು ನಮ್ಮ ಅನುಕೂಲಕ್ಕಾಗಿ ಕೆಲವು ಸಂಪ್ರದಾಯಗಳನ್ನ ರೂಪಿಸಿದರೆ, ಈ ಆಷಾಢಭೂತಿಗಳು ಅನ್ನುವಂಥವರು ಕೆಲವು ಸಂಪ್ರದಾಯಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿಕೊಂಡ್ರು ಅನ್ನುವಂಥದ್ದು. ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನ ನಾವು ನಿರ್ಧಾರ ಮಾಡೋದು ಈ ವೈಚಾರಿಕ ಚಿಂತನೆಗೆ ಕಾರಣ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ನಂಬಿಕೆ ಮತ್ತು ಸಂಪ್ರದಾಯಗಳನ್ನ ನಾವು ಪ್ರಶ್ನಿಸಿ, ಪರೀಕ್ಷಿಸಿ, ಈ ತಾರ್ಕಿಕವಾದದ್ದನ್ನ ಒಪ್ಪಿಕೊಳ್ತಕ್ಕಂತಹ ಒಂದು ತೆರೆದ ಮನಸ್ಸು ನಮ್ಮದಾಗಬೇಕು ಅನ್ನುವಂಥದ್ದು. ಅಜ್ಞಾನ, ಹಠಮಾರಿತನಗಳು ವೈಜ್ಞಾನಿಕ ಬೆಳವಣಿಗೆಗಳನ್ನ ಕುಂಠಿತಗೊಳಿಸ್ತವೆ. ಅರಿವಿನ ಪರಿಧಿ ವಿಸ್ತರಿಸಿದಂತೆ ನಮ್ಮ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆಗಳು ವಿಸ್ತರಿಸಿಕೊಳ್ತವೆ ಅನ್ನುವಂಥದ್ದು. ಇಲ್ಲಿ ನಾನು ಬಸವಣ್ಣನವರು ಮತ್ತು ಇತರ ಶರಣರು ಮತ್ತು ಶರಣೆಯರ ಕೆಲವು ವಚನಗಳಲ್ಲಿ ಆ ವೈಚಾರಿಕತೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೂಲವಾಗಿ ಬಸವಣ್ಣನವರನ್ನೇ ಇಲ್ಲಿ ನಾನು ಕೇಂದ್ರೀಕರಿಸಿ ಮಾತನಾಡ ಬಯಸುತ್ತೇನೆ. ಬಸವಣ್ಣನವರು ಜೀವ ಸಂಕುಲ ಮತ್ತು ಪರಿಸರಕ್ಕೆ ಸಹಕಾರಿಯಾಗ್ತಕ್ಕಂತಹ ಪ್ರಜ್ಞೆಯ ನವ ಸಮಾಜದ ನಿರ್ಮಾಪಕರು. ಸಾಮಾಜಿಕ ಮತ್ತು ಧಾರ್ಮಿಕ, ಆಧ್ಯಾತ್ಮಿಕ ಮೊದಲಾದ ಕ್ಷೇತ್ರಗಳಲ್ಲಿ ವೈಚಾರಿಕತೆ ಮತ್ತು ಮಾನವೀಯತೆಯನ್ನ ಮೆರೆದು ಸಮಾನತೆಯ ಸುಖಿ ಸಮಾಜಕ್ಕೆ ನಾಂದಿಯನ್ನ ಹಾಡಿದರು. ಸಕಲ ಜೀವಾತ್ಮರಿಗೆ ಲೇಸನು ಬಯಸಿ ಶುದ್ಧ ಸಿದ್ಧ ಸಮೃದ್ಧ ಸಮಾಜ ನಿರ್ಮಾಣಕ್ಕಾಗಿ ಹೋರಾಡಿದ ಕಾಯಕ ಯೋಗಿ. ಅಂದಿನ ಸಮಾಜವು ಅಜ್ಞಾನ, ಬಡತನ ಮತ್ತು ಮೂಢನಂಬಿಕೆಗಳ ಕಂದಾಚಾರಗಳ ಕೊಂಪೆಯಲ್ಲಿ ಬಿದ್ದು ಜಿಡ್ಡು ಗಟ್ಟಿ ಹೋಗಿತ್ತು ಅನ್ನುವಂಥದ್ದು. ಅಲ್ಲಿ ಜಾತಿ, ಲಿಂಗ, ವರ್ಗ, ಕಲಹಗಳಿಂದ ತುಂಬಿ ತುಳುಕಾಡುತ್ತಾ ಇತ್ತು. ರಾಜ್ಯಸತ್ತೆ, ಪುರೋಹಿತ ಸತ್ತೆಗಳ ಕೈಯಲ್ಲಿ
ಸಾಮಾನ್ಯರ ಬಾಳು ಬೆಂಡಾಗಿ ಹೋಗಿತ್ತು ಅನ್ನುವಂಥದ್ದು. ಇಂತಹ ಭೀಕರ ಸಂಕಷ್ಟ ಸಮಾಜ ವ್ಯವಸ್ಥೆಯನ್ನ ಕಂಡಂತಹ ಬಸವಣ್ಣನವರು ಈ ಸಮಾನ ಮನಸ್ಕ ವಿಚಾರಧಾರೆಯ ಶರಣರನ್ನ ಒಂದೆಡೆ ಸೇರಿಸಿ ಪ್ರಗತಿಪರ ವಿಚಾರಗಳನ್ನ ಅನುಭವ ಮಂಟಪದಲ್ಲಿ ಚರ್ಚಿಸಿ ಪರಿಹಾರವನ್ನ ಕಂಡುಕೊಂಡರು ಅನ್ನುವಂಥದ್ದು. ವರ್ಣಭೇದ ಲಿಂಗಭೇದವನ್ನ ಕಿತ್ತೊಗೆದು ವೈಚಾರಿಕ ಕ್ರಾಂತಿಯ ಮೂಲಕ ಈ ಮಾನವ ಸಮಾಜಕ್ಕೆ ಹೊಸ ಬೆಳಕನ್ನ ನೀಡಿ ಜಗಜ್ಯೋತಿಯಾದರು ಅನ್ನುವಂಥದ್ದು. ಅನುಭವ ಮಂಟಪ ಮತ್ತು ವೈಚಾರಿಕ ವಚನ ಸಾಹಿತ್ಯ ರಚನೆ ಮತ್ತು ಚರ್ಚೆ ಅನುಷ್ಠಾನದ ಮೂಲಕ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ಕೊಡುವುದರ ಜೊತೆಗೆ ಇಡೀ ಜಗತ್ತಿಗೆ ಅನುಭವ ಮಂಟಪ ಹೆಸರಿನ ಒಂದು ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅನ್ನ ಸ್ಥಾಪಿಸಿದವರು ವಿಶ್ವಗುರು ಬಸವಣ್ಣನವರು. ವಾಟ್ ಎವರ್ ದ ಲೆಜೆಂಡ್ಸ್ ಮೇ ಶೇ, ಬಸವ ವಾಸ್ ದ ಓನ್ಲಿ ಫ್ರೀ ಥಿಂಕರ್ಸ್ ಆಫ್ ಇಂಡಿಯಾ. ಅಂದ್ರೆ ಪುರಾಣಗಳು ಏನೇ ಹೇಳಲಿ, ಬಸವಣ್ಣನೊಬ್ಬನೇ ಭಾರತದ ಸ್ವತಂತ್ರ ವಿಚಾರವಾದಿಯಾಗಿದ್ದಾನೆ. ಈ ಮಾತನ್ನ ಪಾಶ್ಚಾತ್ಯ ತತ್ವಜ್ಞಾನಿ ಅರ್ಥರ್ ಮೈಲ್ಸ್ ಅನ್ನುವಂಥವ್ರು ಹೇಳ್ತಾರೆ. ಅಂದ್ರೆ ಬಸವಣ್ಣನ ವ್ಯಕ್ತಿತ್ವವನ್ನ ಇಲ್ಲಿ ಅನೇಕ ವಿಚಾರವಾದಿಗಳು, ಪಾಶ್ಚಾತ್ಯ ಚಿಂತಕರು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಎಲ್ಲವನ್ನೂ ನಾನು ಹೇಳಕ್ಕೆ ಬಯಸಲ್ಲ. ಇಲ್ಲಿ ಬಸವಣ್ಣ ಮತ್ತು ಇತರ ಶರಣರು ತಮ್ಮ ವಚನಗಳಲ್ಲಿ ದೇವರು ಮತ್ತು ದೇವಾಲಯ ಹಾಗೂ ಡಾಂಬಿಕ ಭಕ್ತಿ, ಕರ್ಮ ಸಿದ್ಧಾಂತ, ಮೂಢನಂಬಿಕೆ ಇವುಗಳನ್ನ ಕುರಿತು ಅವರ ಬರೆದಿರ್ತಕ್ಕಂತಹ ವಚನಗಳಲ್ಲಿಯ ಕೆಲವೊಂದನ್ನ ನಾನು ಆಯ್ದುಕೊಂಡು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೆಯದಾಗಿ ದೇವರು ಮತ್ತು ದೇವಾಲಯ ಅನ್ನುವಂಥದ್ದು. ವಚನಕಾರರ ಚಳವಳಿಯು ಸಾಮಾಜಿಕ ಮತ್ತು ಧಾರ್ಮಿಕ ವೈಚಾರಿಕತೆಯ ಸಮನ್ವಯವನ್ನ ಸಾಧಿಸುವಂತಹದ್ದಾಗಿದೆ. ಸಮನ್ವಯವನ್ನ ಆಗ್ಬೇಕಾದ್ರೆ ಇಲ್ಲಿ ದೇವಾಲಯ ಸಂಸ್ಕೃತಿಯ ಶೋಷಣೆಗೆ ಒಳಗಾಗುತ್ತಿರ್ತಕ್ಕಂತಹ ವ್ಯವಸ್ಥೆಯಿಂದ ಬಿಡುಗಡೆಗೊಳಿಸಲಿಕ್ಕೆ ಇವರು ಪ್ರಯತ್ನಿಸಿದರು ಅನ್ನುವಂಥದ್ದು. ದೇವರು ಹಾಗೂ ಭಕ್ತರನ್ನ ಅತಿ ಸಮೀಪಕ್ಕೆ ತಂದು ನೇರವಾಗಿ ದೇವರೊಡನೆ ಮಾತನಾಡಲಿಕ್ಕೆ ಇಷ್ಟಲಿಂಗದ ಪೂಜೆಯನ್ನ ಇವರು ಪ್ರಾಧಾನ್ಯತೆಯನ್ನ ಕೊಟ್ಟರು. ಜನರಾಡ್ತಕ್ಕಂತಹ ಭಾಷೆಯಲ್ಲಿಯೇ ದೇವರನ್ನ ಪೂಜಿಸುವಂತೆ ಮಾಡಿರುವಂತಹದ್ದು ಬಸವಣ್ಣನವರ ಒಂದು ವೈಚಾರಿಕತೆಗೆ ಹಿಡಿದ ಕನ್ನಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದ್ ಕಡೆ ಹೇಳ್ತಾರೆ ಅವರು, ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ಆಗಮದ ಮೂಗ ಕೊಯ್ಯುವೆ, ತರ್ಕದ ಬೆನ್ನ ಬಾರ ನೆತ್ತುವೆ ಅಂತೇಳಿ. ಅಂದ್ರೆ ದುಡಿಯುವ ವರ್ಗದ ಜನರಿಗೆ ಪ್ರಾಮುಖ್ಯತೆಯನ್ನ ಇಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು. ದುಡಿಯುವ ವರ್ಗದ ಜನರಲ್ಲಿ ಅಸ್ತಿತ್ವ ಸ್ಥಾಪಿಸುತ್ತಿರುವುದು ಅತ್ಯಂತ ವೈಚಾರಿಕವಾಗಿರ್ತಕ್ಕಂತಹ ಒಂದು ಸಂಗತಿ ಅನ್ನುವಂಥದ್ದು. ಕೋಟ್ಯಾನುಕೋಟಿ ದೇವತೆಗಳನ್ನ ಸೃಷ್ಟಿಸಿ ಮೌಢತೆಯನ್ನ ಬೆಳೆಸಿ ದೇವರ ಹೆಸರಿನಲ್ಲಿ ಮುಗ್ಧ ಜನತೆಯನ್ನ ಸುಲಿಗೆ ಮಾಡ್ತಕ್ಕಂಥ ಈ ಪುರೋಹಿತಶಾಹಿ ವೈದಿಕ ಸಂಸ್ಕೃತಿಯನ್ನ, ಆ ಒಂದು ಬುಡವನ್ನ ಬಸವಣ್ಣನವರು ಅಲುಗಾಡಿಸಲಿಕ್ಕೆ ಪ್ರಯತ್ನಿಸಿದರು. ದೇವರು ಒಬ್ಬನೇ, ಆತನು ನಿರಾಕಾರನು, ಅಗಮ್ಯ, ಅಗೋಚರ, ಅಪ್ರತಿಮನು. ನಮ್ಮ ಅಂತರಂಗದಲ್ಲಿಯೇ ಆತನನ್ನ ಹುಡುಕಿಕೊಳ್ಳಬೇಕು ಎಂದರು. ಕಲ್ಲು, ಕಟ್ಟಿಗೆ, ಮಣ್ಣು ಮೊದಲಾದ ಈ ಸ್ಥಾವರ ವಿಗ್ರಹಗಳನ್ನ, ದೇವರುಗಳನ್ನ ಹುಡುಕುವುದು ಬಾಲಿಶ ಎನ್ನುತ್ತಾರೆ. ಅಂದ್ರೆ ಎಷ್ಟೋ ಸಲ ದೇವರ ವಿಗ್ರಹಗಳು ಕಳ್ತನ ಆಗ್ತವೆ. ತನ್ನನ್ನೇ ತಾನು ರಕ್ಷಿಸಿಕೊಳ್ಳದ ಇಂತಹ ದೇವರು ನಮ್ಮನ್ನ ಹೇಗೆ ರಕ್ಷಿಸುತ್ತಾನೆ ಅಂತ ಹೇಳಿ ಆ ಒಂದು ಕಾರಣವನ್ನ ಕೊಡ್ತಾರೆ. ಅಂದ್ರ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ದೇಹದಲ್ಲಿಯೇ ದೇವಾಲಯವನ್ನ ಕಂಡಂತವರು ಬಸವಣ್ಣನವರು ಅನ್ನುವಂಥದ್ದು. ವಾರಣಾಸಿ ಆವಿಮುಕ್ತಿ ಇಲ್ಲಿಯೇ ಇದ್ದಾನೆ, ಹಿಮದ ಕೇದಾರ ವಿರೂಪಾಕ್ಷ ಇಲ್ಲಿಯೇ ಇದ್ದಾನೆ, ಗೋಕರ್ಣ ಸೇತು ರಾಮೇಶ್ವರ ಇಲ್ಲಿಯೇ ಇದ್ದಾನೆ, ಶ್ರೀಶೈಲ ಮಲ್ಲಿನಾಥ ಇಲ್ಲಿಯೇ ಇದ್ದಾನೆ, ಸಕಲ ಲೋಕ ಮಲ್ಲಿನಾಥ ಇಲ್ಲಿಯೇ ಇದ್ದಾನೆ, ಸಕಲ ಲಿಂಗ ಉಳಿಯ ಉಮೇಶ್ವರನ್ ತನ್ನಲ್ಲಿದ್ದಾನೆ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟಿಯಂತಾಯಿತರಪ್ಪ ಅನ್ನುವಂತ, ಮಿಟ್ಟೆಯಂತಾಯಿತರಲ್ಲ ಅಂತ. ಇಲ್ಲಿ ಶಿವನು ತನ್ನಲ್ಲಿಯೇ ಇದ್ದಾಗ, ಎಲ್ಲಾ ಪವಿತ್ರ ಕ್ಷೇತ್ರಗಳು ಕೂಡ ತನ್ನಲ್ಲಿಯೇ ಇರುವಾಗ ಬೇರೆ ಪುಣ್ಯ ಕ್ಷೇತ್ರಗಳ ದರ್ಶನ ಬೇಕೇ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಾರೆ. ಅಂದ್ರೆ ಇಂತಹ ಒಂದು ದೇವಾಲಯಗಳನ್ನ ನನಗೆ ಯಾಕೆ ಕಟ್ಟಲಾಗ್ಲಿಲ್ಲ ಅನ್ನುವಂತಹ ಒಂದು ಅಳಲನ್ನು ಕೂಡ ಇಲ್ಲಿ ವ್ಯಕ್ತಪಡುತ್ತಾರೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ,
ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂಥದ್ದು. ಈ ವಚನದಲ್ಲಿ ಕಾಲುಗಳೇ ಕಂಬವಾಗಿ, ಶಿರವೇ ಕಳಶವಾಗಿ, ನಮ್ಮ ದೇಹವೇ ದೇಗುಲವಾಗುವಾಗ, ಆತ್ಮಜ್ಯೋತಿಯೇ ದೇವರಾಗಿರುವಾಗ ಜಡತ್ವ ದೇವರುಗಳನ್ನ ಗುಡಿ ಗುಂಡಾರಗಳಲ್ಲಿ ಹುಡುಕುವುದೇಕೆ ಎಂದು ಪ್ರಶ್ನೆಯನ್ನ ಮಾಡ್ತಾರೆ. ಇದು ವಿಜ್ಞಾನದ ವಿಸ್ಮಯವನ್ನ ತಿಳಿಸ್ತದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜಗದ ನೈಸರ್ಗಿಕ ನಿಯಮದಂತೆ ಸಕಲ ಚರಾಚರ ಇರುವುದು ನಡೆಯುತ್ತದೆ. ಇಲ್ಲಿ ಸ್ಥಿರವಾದದ್ದು ಉಳಿಯುತ್ತದೆ. ಆದ್ರೆ ಕಟ್ಟಿದ ದೇವಾಲಯ ಒಂದು ದಿನ ಇಲ್ಲವಾಗಬಹುದು. ಆದ್ರೆ ನಿಸರ್ಗ ಯುಗ ಯುಗಕ್ಕೂ ಬದುಕ್ತಾ ಇದೆ. ಹಾಗಾಗಿ ನಿಸರ್ಗವೇ ನಮಗೆ ಉಪಾಸನೆ ಮುಖ್ಯವೇ ಹೊರತು ಕಲ್ಲು ಮಣ್ಣುಗಳ ದೇವರುಗಳಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಬಗೆಯ ಒಂದು ಚಿಂತನೆ ಆಧುನಿಕ ವಿಜ್ಞಾನಿಗೂ ಕೂಡ ಅಸಾಧ್ಯ ಅನಿಸ್ತದೆ ಅನ್ನುವಂಥದ್ದು. ಈ ಮೂಲಕವಾಗಿ ಬಸವಣ್ಣನವರು ಅಂದಿನ ಕಾಲದ ಶೋಷಣೆಯನ್ನ, ದೇವರು ಮತ್ತು ದೇವಾಲಯದ ನಿಜ ಸ್ವರೂಪವನ್ನ ತಿಳಿಸಿ ಚಿಂತನೆಗೆ ಹಚ್ಚಿದ್ರು ಅನ್ನುವಂಥದ್ದು. ಆ ಒಂದು ಅರಿವಿನ ಬೆಳಕಿನ ಮೂಲಕ ಸಾಮಾನ್ಯ ಜನರನ್ನ ಶೋಷಣೆಯಿಂದ ತಪ್ಪಿಸಿದರು ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಈ ವಿಚಾರವಾಗಿ ಕುರಿತು ಅಲ್ಲಮಪ್ರಭುಗಳು ಕೂಡ ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಚಂದ್ರ ಸೂರ್ಯರಿಬ್ಬರು ಪುಷ್ಪ, ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರ ನೋಗರ ಸುಹಿದಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಎನ್ನುವರು. ಇಷ್ಟು ವಿಚಾರಗಳನ್ನ ಈ ಒಂದು ದೇವರು ಮತ್ತು ದೇವಾಲಯ ಅನ್ನುವಂತಹದ್ರಲ್ಲಿ ನಾನು ಚರ್ಚಿಸಲಿಕ್ಕೆ ಬಯಸ್ತೇನೆ. ಇನ್ನು ಎರಡನೆಯದಾಗಿ ಈ ಡಾಂಬಿಕ ಭಕ್ತಿ ಅನ್ನುವಂಥದ್ದು. ಸಮಾಜ ಸಂರಚನೆಗೆ ಮೊದಲು ಬಂದೊದಗುವ ಅಡ್ಡಿ ಅಂತಂದ್ರೆ ನಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಡೀತಕ್ಕಂತಹ ಪೂಜಾ ವಿಧಾನ ಅನ್ನುವಂಥದ್ದು. ಇಲ್ಲಿ ತನ್ನ ಪರವಾಗಿ ಇನ್ನಾರೋ ಪೂಜೆಯನ್ನ ಮಾಡುವಂತಹ ಪದ್ಧತಿಯೇ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇದೇ ಧಾರ್ಮಿಕ ಶೋಷಣೆಗೆ ಕಾರಣವಾಗಿದೆ. ಇದನ್ನ ಬಸವಣ್ಣನವರು ಪ್ರಬಲವಾಗಿ ಪ್ರತಿಭಟಿಸ್ತಾರೆ. ಅದಕ್ಕಾಗಿಯೇ ಇಷ್ಟಲಿಂಗವನ್ನ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಮಾಧ್ಯಮವನ್ನಾಗಿ ಬಳಸಿಕೊಳ್ತಾರೆ. ಇದು ಬೇರೊಬ್ಬರ ಕೈಯಲ್ಲಿ ಮಾಡಿಸಲಾಗದಂತಹ ಪೂಜೆ, ತನ್ನ ಲಿಂಗಕ್ಕೆ ಮಾಡ್ತಕ್ಕಂತಹ ನಿತ್ಯ ನೇಮವನ್ನ ತಾನೇ ಮಾಡ್ಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ತಕ್ಕೆ ಬಯಸ್ತಾರೆ. ಸುಮ್ಮನೆ ಉಪಚಾರಕ್ಕೆ ಮಾಡದೇನೆ ಸತ್ಯ ನಿಷ್ಠೆಯಿಂದ ಮಾಡಬೇಕಂತ ಹೇಳ್ತಾರೆ ಅವರು. ಈ ಒಂದು ಇಷ್ಟಲಿಂಗದ ನಿಷ್ಠೆಯಿಂದ ಬಸವಣ್ಣನವರು ಶೋಷಣಾ ರಹಿತವಾಗಿರ್ತಕ್ಕಂತಹ ಸಮಾಜ ಸಮಾನತೆಯನ್ನ ಮತ್ತು ತರ್ತಕ್ಕಂತಹ ಅದರ ಜೊತೆಗೆ ಈ ದೈವಿಕ ಕಲ್ಪನೆಯಿಂದ ಕೂಟಿರ್ತಕ್ಕಂಥ ಅಂತರ್ಮುಖ ವಿಕಾಸವನ್ನ ರೂಪಿಸಲಿಕ್ಕೆ ಇವರು ಪ್ರಯತ್ನಿಸಿದ್ರು ಅನ್ನುವಂಥದ್ದು. ಇದನ್ನ ಸ್ಪಷ್ಟಪಡಿಸಲಿಕ್ಕೆ ಭಗವಂತನಲ್ಲಿ ತಾನು ಮಾಡ್ತಕ್ಕಂತಹ ಭಕ್ತಿಯನ್ನ ತಾನೇ ಮಾಡಬೇಕು, ತನ್ನ ಉದ್ಧಾರವನ್ನ ತಾನೇ ಕಂಡುಕೊಳ್ಳಬೇಕು ಅಂತ ಹೇಳ್ತಾರೆ. ತನ್ನಾಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬ ಕೈಯಲ್ಲಿ ಮಾಡಿಸಬಹುದೇ ಎಂದು ಪ್ರಶ್ನೆಯನ್ನು ಕೊಡ್ತಾರೆ. ಹಸಿವು, ತೃಷೆ ಇತ್ಯಾದಿ ದೈಹಿಕ ಬಯಕೆಗಳನ್ನ ತಾನೇ ತೀರಿಸಿಕೊಳ್ಳಬೇಕೇ ಹೊರತು ತನ್ನ ಪರವಾಗಿ ಇನ್ನೊಬ್ಬರು ಇದನ್ನ ತೃಪ್ತಿಪಡಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಅನ್ನುವಂತಹದ್ದು. ಹಾಗೇನೆ ಭಕ್ತಿಯು ಹಾಗೆ ಇರಬೇಕು ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ತನ್ನ ಆತ್ಮೋದ್ಧಾರವನ್ನ ತಾನೇ ಕಂಡುಕೊಳ್ಬೇಕು. ತನ್ನ ಪರವಾಗಿ ಇನ್ನಾರೋ ಪೂಜೆ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನ ಬಸವಣ್ಣನವರು ಇಲ್ಲಿ ನಿರಾಕರಿಸ್ತಾರೆ ಅನ್ನುವಂಥದ್ದು. ಅಂದ್ರೆ ಪೂಜೆ ಅನ್ನುವಂಥದ್ದು ವೈಯಕ್ತಿಕವಾದದ್ದು. ಅದನ್ನ ತಾನು ಮನಮುಟ್ಟಿ ತನುಮುಟ್ಟಿ ಮಾಡಿಕೊಳ್ಬೇಕು. ತನು ಮನ ಎರಡೂ ಕೂಡಿ ಮಾಡಿದ ಪೂಜೆ ಅದು ಶಿವನಿಗೆ ಮುಟ್ತದೆ. ಇಲ್ಲದಿದ್ರೆ ಹೆರವರು ಮಾಡ್ತಕ್ಕಂತಹ ಈ ಪೂಜೆಯನ್ನ ಕೂಡಲ ಸಂಗಮ ದೇವ ಯಾವತ್ತೂ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಮೆಚ್ಚಿಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಖಾರವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಈ ರೀತಿಯಾಗಿ ಬಸವಣ್ಣನವರು ಡಾಂಬಿಕ ಭಕ್ತಿಯನ್ನ ಖಂಡಿಸುವ ಮೂಲಕ ಸಮಾಜದಲ್ಲಿನ ಕೆಲವು ಜನರ ಆಷಾಢಭೂತಿತನವನ್ನ ಬಯಲಿಗೆಳೆಯಲಿಕ್ಕೆ ಪ್ರಯತ್ನಿಸಿದರು. ಸಮಾಜದ ಗೊಡ್ಡು ಸಂಪ್ರದಾಯಗಳ ಜೊತೆಗೆ ಕಲ್ಲು ಮಣ್ಣಿನ ದೇವರುಗಳನ್ನ ಇವರು ಖಂಡಿಸ್ತಾರೆ. ಇದೇ ರೀತಿಯಾಗಿ ಇಲ್ಲಿ ಅಂಬಿಗರ ಚೌಡಯ್ಯ ಒಂದು ಖಾರವಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗದ ಹಿರಿದು ಮಾಡಿ ಪರಿಯ ನೋಡ ಇಂತಪ್ಪ ಲೊಟ್ಟ ಮೂಳರ ಕಂಡರೆ ಗಟ್ಟಿಯುಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟಲೊಟನೆ ಹೊಡೆಯಿಂದ ಆತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಬಸವಣ್ಣನವರು ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹಿಡಿ ಎಂಬರಯ್ಯ ಅನ್ನುವಂಥದ್ದು. ಇಲ್ಲಿ ಹಾವನ್ನ ದೇವರಂತ ಹೇಳಿ ಪೂಜಿಸ್ತಕ್ಕಂಥ ಈ ಒಂದು ಮೌಢ್ಯ ಒಂದು ಕಡೆ ಆದ್ರೆ, ನಿಜವಾದ ಹಾವು ಕಂಡರೆ ಕೊಲ್ಲಲಿಕ್ಕೆ ಹಾವಣಿಸ್ತಕ್ಕಂಥದ್ದು ಇದು ಯಾವ ನ್ಯಾಯ ಅನ್ನುವಂತಹ ಮಾತನ್ನ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಅಂದ್ರ ಲಿಂಗ ಪೂಜೆ ಮಾಡೋದಕ್ಕಿಂತಲೂ ಶರಣರು ಹೆಚ್ಚಿನ ಮಾನ್ಯತೆಯನ್ನ ನೀಡ್ತಕ್ಕಂಥದ್ದು ನಡೆ ಮತ್ತು ನುಡಿಗೆ ಅನ್ನುವಂಥದ್ದು. ಅಂದ್ರೆ ಕೆಲವರು ದೇವರ ಪೂಜೆಗಾಗಿ ಬಂಡಿಗಟ್ಟಲೆ ಪತ್ರಿ ತಂದು ಏರಿಸಿ ಮೇಲೆ
ಆ ಬುಟ್ಟಿಗಟ್ಟಲೆ ಹೂಗಳನ್ನು ತಂದು ಸಿಂಗಾರ ಮಾಡಿ ಈ ಶಂಖ ಜಾಗಟೆ ನಗಾರಿ ವಾದ್ಯಗಳನ್ನ ಬಾರಿಸಿ ವೇದಗಳನ್ನ ಓದಿಸಿ ನಾದಗಳನ್ನ ಮಾಡಿಸಿ ಈಗ ಡಂಬತನ ಮೆರೆತಕ್ಕಂಥದ್ದು ಸಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಶಿವನು ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಇನ್ನೊಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು, ಅವರ ದುಃಖವೆನ್ನ ದುಃಖ, ಅವರ ಸುಖವೆನ್ನ ಸುಖ, ಕೂಡಲ ಸಂಗನ ಶರಣರ ಮನ ನೊಂದಡೆ ಆನು ಬೆಂದೆನಯ್ಯ ಎಂದು ಬಸವಣ್ಣನವರು ಮನುಷ್ಯನಾದವನು ಒಳ್ಳೆಯದನ್ನೇ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆಡಬೇಕು, ಅದರಂತೆ ನುಡಿಬೇಕು ಅನ್ನುವಂಥದ್ದು. ನಡೆಯೊಂದು ಪರಿ ನುಡಿಯೊಂದು ಪರಿ ಆದ್ರೆ ಅವುಗಳಲ್ಲಿ ಸಾಮತೆ ಇರಬೇಕಾಗ್ತದೆ ಅನ್ನುವಂಥದ್ದು. ಆಗ ಮಾತ್ರ ಲಿಂಗವನ್ನ ಪೂಜಿಸಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನುವಂಥದ್ದು. ಇಲ್ಲದಿದ್ರೆ ಅದೊಂದು ಯಾಂತ್ರಿಕ ಕ್ರಿಯೆಯಾಗಿ ಆಗಿ ಹೋಗ್ತದೆ ಅನ್ನುವಂಥ ಮಾತನ್ನ ಹೇಳ ಬಯಸ್ತೇನೆ. ನಡೆನುಡಿ ಹೊಂದಾಣಿಕೆಯ ಜೊತೆಗೆ ಸಮಾಜದ ಜನರ ಸುಖ ದುಃಖಗಳು ನಮ್ಮವುಗಳಾಗಿವೆ ಅನ್ನುವಂಥದ್ದು. ಅಂದ್ರೆ ಅನ್ನುವಂತಹ ಒಂದು ಮನೋಭಾವ ಮುಖ್ಯವಾಗ್ತದೆ. ಈ ವಿಚಾರವಾಗಿ ಇಲ್ಲಿ ಮಾದಾರ ಚೆನ್ನಯ್ಯ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ ಅಂತಾರೆ. ಚನ್ನಬಸವಣ್ಣನವರು ಕೂಡ ಅಂತರಂಗದಲ್ಲಿ ಅರಿವಾದಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ. ಅದೇ ಆಯ್ದಕ್ಕೆ ಲಕ್ಕಮ್ಮನು ಕೂಡ ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ ಅಂತ ಹೇಳ್ತಾರೆ. ಅಂದ್ರ ಹೀಗೆ ಬಸವಣ್ಣನವರು ಮತ್ತೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ, ಅಂತರಂಗ ಬಹಿರಂಗ ಶುದ್ಧಿಯೇ ಕೂಡಲ ಸಂಗಮನನ್ನ ಒಲಿಸ್ತಕ್ಕಂಥ ಪರಿ ಅಂತ ಹೇಳ್ತಾರೆ. ಹೀಗೆ ಬಸವಣ್ಣನವರು ಮತ್ತು ಇತರ ಶರಣರು ಕೂಡ ನುಡಿದಂತೆ ಅವರು ನಡೆದಂತೆ ನುಡಿದರು. ಆ ನಡೆಯೊಳಗೆ ನುಡಿಯವನ್ನ ಪೂರೈಸಿದರು. ನಮ್ಮ ನಡೆಯಿಂದಲೇ ಜಗಕ್ಕೆ ನಾವು ಮಾದರಿ ಆಗಬೇಕು ಅನ್ನುವಂತಹ ಮಾತನ್ನ ಅವರು ತಿಳಿಸಿಕೊಟ್ರು ಅನ್ನುವಂಥದ್ದು. ಇನ್ನು ಮೂರನೆಯದಾಗಿ ಕರ್ಮ ಸಿದ್ಧಾಂತ. ನೋಡಿ, ಸುಖ ಬಂದರೆ ಪುಣ್ಯದ ಫಲವೆನ್ನೇನು, ದುಃಖ ಬಂದರೆ ಪಾಪದ ಫಲವೆನ್ನೇನು, ನೀ ಮಾಡಿದಡಾಯಿತೆಂದೆನ್ನೇನು, ಕರ್ಮ ಕಡೆ ಎಂದೆನ್ನೇನು, ಉದಾಸೀನ ಬಿಡಿದು ಶರಣವನ್ನೇನು ಕೂಡಲ ಸಂಗಮ ದೇವ, ನೀ ಮಾಡಿದುಪದೇಶವು ಎನಗೀ ಪರಿಯಲ್ಲಿ ಸಂಸಾರದ ಕ್ಷೇಮೆಯ ಬಳಸುವನು ಎಂದು ಬಸವಣ್ಣನವರು ಕರ್ಮ ಸಿದ್ಧಾಂತವನ್ನ ತಿರಸ್ಕರಿಸ್ತಾರೆ. ಅಂದ್ರೆ ಇಲ್ಲಿ ಪಾಪ ಪುಣ್ಯ ಅಂತಕ್ಕಂಥ ಮೂಢನಂಬಿಕೆಗಳಿಂದ ಬಡವರನ್ನ ಹೊರತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ನಿನ್ನನ್ನ ನೀನು ಅರಿಯುವ ಮೂಲಕ ದೇವರನ್ನ ಕಾಣಬೇಕು ಅಂತ ಸಾರ್ತಾರೆ ಅವರು. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿವೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀನೇ ಪ್ರಮಾಣ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದ್ರ ಸ್ವರ್ಗ ಮತ್ತು ನರಕಗಳು ಅನ್ನುವಂಥದ್ದು ಏನಿದೆಯಲ್ಲ, ಇದು ತಪ್ಪು ಕಲ್ಪನೆಯನ್ನ ಕಿತ್ತಿಸಲಿಕ್ಕೆ ವೈಚಾರಿಕ ತಳಹದಿಯಲ್ಲಿ ಚಿಂತನೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಪಾಪಿಗಳು ಸತ್ತ ನಂತರ ನರಕಕ್ಕೆ, ಪುಣ್ಯವಂತರು ಸ್ವರ್ಗಕ್ಕೆ ಅಂತಕ್ಕಂಥ ಮಾತು ಮೂಢನಂಬಿಕೆ. ದೇವಲೋಕ ಮರ್ತ್ಯಲೋಕ, ಈ ಸ್ವರ್ಗ ನರಕ ಇವು ಶೋಷಣೆಗೆ ಒಳಗಾಕಿ ಬಳಸ್ತಕ್ಕಂಥ ಅಸ್ತ್ರಗಳು, ಆ ಸುಳ್ಳಿನ ಕಂತೆಗಳು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾರೆ. ಇವು ಬೇರೆ ಕಡೆ ಇರದೇನೆ ಇವು ನಮ್ಮಲ್ಲೇ ಇವೆ ಅಂತ ಹೇಳ್ತಾರೆ ಅವರು. ಇದು ಬಹಳ ಮುಖ್ಯವಾಗಿ ನಮಗೆ ಗಮನಕ್ಕೆ ಬರಬೇಕಾಗ್ತದೆ. ಅಂದ್ರ ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂದು ಹೇಳಿ ಕಲ್ಪಿತ ಸ್ವರ್ಗ ನರಕಗಳಿಗೆ ಕಿಚ್ಚು ಹಚ್ಚಿ ವೈಚಾರಿಕ ನೆಲೆಗಟ್ಟಿನ ಸ್ಪರ್ಶವನ್ನ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಆಚಾರಗಳನ್ನ ಆಧರಿಸಿ ಸ್ವರ್ಗ ನರಕಗಳಿವೆ ಅನ್ನುವಂಥದ್ದು. ನಾವು ನಮ್ಮ ಈ ಜೀವಿತಾವಧಿಯಲ್ಲೇ ಇವುಗಳನ್ನ ಅನುಭವಿಸಬೇಕು, ಸತ್ತ ಮೇಲಲ್ಲ ಅನ್ನುವ ಮೂಲಕ ಈ ವೈಜ್ಞಾನಿಕ ತಳಹದಿಯಲ್ಲಿ ಇವುಗಳನ್ನ ನಿರೂಪಿಸಲಿಕ್ಕೆ ಹೊರಡ್ತಾರೆ. ಇನ್ನು ಮೂಢನಂಬಿಕೆಗಳು ಅನ್ನುವಂಥದ್ರಲ್ಲಿ ಕೆಲವು ನಂಬಿಕೆಗಳು ಮನಸ್ಸಿಗೆ ಸಂತೋಷ, ಶಾಂತಿ, ಧೈರ್ಯ, ಸಾಂತ್ವನ, ಸಮಾಧಾನ ಮತ್ತು ವಿಶ್ವಾಸವನ್ನ ಮೂಡಿಸ್ತವೆ. ಇಂತಹ ನಂಬಿಕೆಗಳನ್ನ ವಚನಕಾರರು ವಿರೋಧಿಸಲಿಲ್ಲ. ಯಾವ ಮೂಢನಂಬಿಕೆಗಳು ಅಮಾನವೀಯ, ಅಪಾಯಕಾರಿ, ವಿನಾಶಕಾರಿ, ಹಿಂಸಾತ್ಮಕ ಮತ್ತು ಅನಾರೋಗ್ಯಕರವೋ ಅಂತಹ ಮೂಢನಂಬಿಕೆಗಳನ್ನ ವಚನಕಾರರು ನಂಬಿಕೆಗಳಿಂದ ಪ್ರತ್ಯೇಕಿಸಿದರು ಅನ್ನುವಂತ. ಅಂದ್ರೆ ಜಾತಿ, ವರ್ಣ, ಲಿಂಗ ಆಧಾರಿತ ತಾರತಮ್ಯಗಳಿಗೆ ಈ ಮೂಢನಂಬಿಕೆಗಳೇ ಕಾರಣವೆಂದು ತೋರಿಸಿಕೊಟ್ರು. ಈ ರೀತಿ ಮುಗ್ಧ ಜನರನ್ನ ವೈಚಾರಿಕತೆಗೆ ಕೊಂಡೊಯ್ಯುವ ಕೆಲಸವನ್ನ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಪ್ರಯತ್ನಿಸಿದರು ಅನ್ನುವಂಥದ್ದು. ಎಮ್ಮವರು ಬೆಸಗೊಂಡಡೆ ಶುಭಲಗ್ನವೆನ್ನಿರಯ್ಯ, ಕಾಶಿ ಕೂಟ
ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನ ಕಿಂದಿನ ದಿನ ಲೇಷೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಅಂತ. ಅಂದ್ರ ಮೌಢ್ಯದಲ್ಲಿರ್ತಕ್ಕಂತಹ ಈ ಜನರನ್ನ ಬಸವಣ್ಣನವರು ತಮ್ಮ ವೈಚಾರಿಕತೆಯಿಂದಾಗಿ ಮೇಲೆತ್ತಿದ್ರು ಅನ್ನುವಂಥದ್ದು. ಮೌಢ್ಯಗಳ ದಾಸರಾಗಿ ತಮ್ಮ ಬದುಕನ್ನೇ ನರಕ ಮಾಡಿಕೊಳ್ತಕ್ಕಂತಹ ಜನರನ್ನ ಕಂಡು ಮನೆ ನೋಡ ಬಡವರು ಮನ ನೋಡ ಘನ ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಎಂದು ಬಸವಣ್ಣನವರು ಮನುಷ್ಯನು ತಾನು ಕಟ್ಟಿದ ಮನೆಯಿಂದ ದೊಡ್ಡವನಾಗುವುದಿಲ್ಲ, ಮನಸ್ಸಿನಿಂದ ದೊಡ್ಡವನಾಗುತ್ತಾನೆ. ಮನ ಘನವಾದಾಗ ಮನೆಯ ಘನತೆ ತನ್ನಷ್ಟಕ್ಕೆ ತಾನೇ ಹೆಚ್ಚುವುದು ಎಂದು ಮನಸ್ಸಿನ ಪರಿಧಿಯನ್ನ ವಿಸ್ತರಿಸಿದರು ಅನ್ನುವಂಥದ್ದು. ಹೀಗೆ ಬಸವಣ್ಣನವರು ಮತ್ತು ಇತರ ಶರಣರ ವಚನಗಳು ವೈಚಾರಿಕ ವಿಚಾರಗಳನ್ನ ಬಿತ್ತರಿಸುವಂತದ್ದಾಗಿವೆ. ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆಯ ಕಡೆಗೆ, ಸ್ಥಾವರ ದೈವದಿಂದ ಇಷ್ಟಲಿಂಗದ ಎಡೆಗೆ, ಕರ್ಮ ಸಿದ್ಧಾಂತದಿಂದ ಕಾಯಕ ಸಿದ್ಧಾಂತದ ಎಡೆಗೆ, ಗುಡಿ ಗುಂಡಾರಗಳಿಂದ ಅನುಭವದ ಮಂಟಪದವರೆಗೆ, ಜಾತಿ ಭೇದದಿಂದ ಪ್ರಜಾಪ್ರಭುತ್ವದ ಕಡೆಗೆ, ದಾನ ಸಂಸ್ಕೃತಿಯಿಂದ ದಾಸೋಹ ಸಂಸ್ಕೃತಿಯ ಕಡೆಗೆ, ಮೂಢ ನಂಬಿಕೆಯಿಂದಾಗಿ ಪ್ರಪಂಚದವರೆಗೆ, ಈ ರಾಜ್ಯ ಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಎಡೆಗೆ, ಅಸಮಾನತೆಯಿಂದ ಸಮಾನತೆಯೆಡೆಗೆ ಮತ್ತು ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ಸಾಗುವಂತದ್ದಾಗಿವೆ ಅನ್ನುವಂಥದ್ದು. ಜೊತೆಗೆ ಸಾಮಾಜಿಕ, ಧಾರ್ಮಿಕ ಮುಂತಾದ ರಂಗಗಳಲ್ಲಿ ವೈಚಾರಿಕತೆಯನ್ನ ಅನುಷ್ಠಾನಕ್ಕೆ ತಂದು ಸಮಾನತೆಯ ಸುಖ ಸಂತೃಪ್ತಿ ಸಮಾಜ ನಿರ್ಮಿಸುವಲ್ಲಿ ಬಸವಾದಿ ಶರಣರು ಮನುಷ್ಯ ಮತಕ್ಕೆ ಕೊಟ್ಟಿರ್ತಕ್ಕಂತಹ ಕಾಣಿಕೆ ಅತ್ಯಮೂಲ್ಯ ಮತ್ತು ಅದ್ಭುತವಾಗಿರ್ತಕ್ಕಂಥದ್ದು, ಅಗಮ್ಯವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಇಷ್ಟು ಅಂಶಗಳನ್ನ ನನ್ನ ಅರಿವಿಗೆ ಬಂದಷ್ಟು ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ನಾನು ನಿಜವಾಗ್ಲೂ ಈ ಒಂದು ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಆ ಕೃತಿಯನ್ನ ರಚನೆ ಮಾಡಿದ ನಂತರ ನಾನು ಕೇವಲ ದಲಿತ ವಚನಕಾರರನ್ನೇ ಕೇಂದ್ರೀಕೃತವಾಗಿ ಇಟ್ಕೊಳ್ಳದೇನೆ ಬೇರೆ ಬೇರೆ ವಚನಕಾರರನ್ನು ಇಲ್ಲಿ ಇಟ್ಕೊಂಡು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂತಹ ಭಾವನೆಯನ್ನ ಇಟ್ಕೊಂಡು ಇಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ನನಗೆ ಈ ಒಂದು ಅವಕಾಶವನ್ನ ಕೊಟ್ಟಂತಹ ಈ ಒಂದು ವೇದಿಕೆಯ ಎಲ್ಲರಿಗೂ ಕೂಡ ವಂದಿಸಿ ನಾನು ನನ್ನ ಈ ಒಂದು ಉಪನ್ಯಾಸಕ್ಕೆ ನಾದಿಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಹೇಂದ್ರ ಸರ್, ಮತ್ತೊಂದು ರಿಕ್ವೆಸ್ಟ್, ಕೊನೆಯ ಸಾಲುಗಳು ವೆಸ್ಟಿಂದ ಸಮಷ್ಟಿಯವರೆಗೆ ಅಂದ್ರೆ ಇನ್ನೊಂದ್ಸರಿ ಹೇಳ್ಬೋದಾ? ಹಾ ಸರ್, ಹೇಳ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಲೈನ್ಸ್ ಯು ಹ್ಯಾವ್ ಟೋಲ್ಡ್, ಅದಕ್ಕೆ. ಎಸ್ ಸರ್ ಹೇಳ್ತೀನಿ. ಅಂದ್ರೆ ಇಲ್ಲಿ ಶರಣರು ವಚನಗಳನ್ನ ವೈಚಾರಿಕ ವಿಚಾರವನ್ನ ಬಿತ್ತರಿಸುವಂತಾಗಿದೆ ಅಂತ ಹೇಳಿದ್ಮೇಲೆ ಬಹುದೇವೋಪಾಸನೆ ಅಂತಕ್ಕಂತಹ ಈ ಒಂದು ಏಕದೇವೋಪಾಸನೆ ಎಡೆಗೆ ಅಂತ ಹೇಳ್ತೇವೆ ನಾವು. ಸ್ಥಾವರ ದೈವದಿಂದ ಇಷ್ಟಲಿಂಗದ ಎಡೆಗೆ, ಕರ್ಮ ಸಿದ್ಧಾಂತದಿಂದ ಕಾಯಕ ಸಿದ್ಧಾಂತದೆಡೆಗೆ, ಗುಡಿ ಗುಂಡಾರಗಳಿಂದ ಅನುಭವ ಮಂಟಪದವರೆಗೆ, ಜಾತಿ ಭೇದದಿಂದ ಪ್ರಜಾಪ್ರಭುತ್ವದೆಡೆಗೆ, ದಾನ ಸಂಸ್ಕೃತಿಯಿಂದ ದಾಸೋಹ ಸಂಸ್ಕೃತಿಯೆಡೆಗೆ, ಮೂಢ ನಂಬಿಕೆಯಿಂದ ಪ್ರಜಾಪ್ರಪಂಚದವರೆಗೆ, ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದೆಡೆಗೆ, ಅಸಮಾನತೆಯಿಂದ ಸಮಾನತೆಯೆಡೆಗೆ, ವ್ಯಷ್ಟಿ ಹಿತದಿಂದ ಸಮಷ್ಟಿ ಹಿತದೆಡೆಗೆ ಸಾಗುವುದಾಗಿತ್ತು. ಎಕ್ಸಲೆಂಟ್ ಸರ್. ಇದು ಇಡೀ ಉಪನ್ಯಾಸ ತಿರುಳನ್ನ 7 ಸಾಲಿನಲ್ಲಿ ಕಟ್ಕೊಟ್ಟಿದ್ದಾರೆ ಸರ್. ಅದ್ಭುತ. ಥ್ಯಾಂಕ್ ಯು. ನಾನು ನನ್ನ ಗುರುಗಳು ಮತ್ತು ನಾವು ಒಂದು ಇದರಲ್ಲಿ ಇರೋದ್ರಿಂದ ನಾವು ಏನ್ ವಿಷಯ ಇದೆ ಅದನ್ನ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇವೆ. ನಾವು ಬೇರೆ ಬೇರೆದನ್ನ ತಂದು ಇದರಲ್ಲಿ ಆಡಂಬರವನ್ನ ಹೇಳಲಿಕ್ಕೆ ನಾವು ಬಯಸೋದಿಲ್ಲ. ಆ ಒಂದು ಹಿನ್ನೆಲೆಯನ್ನ ನನಗೆ ಒಂದು ಬಹಳ ಸಂತೋಷ ಅಂದ್ರೆ ತಾವು ನಮಗೆ ಅವಕಾಶ ಕೊಟ್ಟದಕ್ಕಾಗಿ ನಾನು ಹೃದಯಪೂರ್ವಕವಾಗಿ ತಮ್ಮಲ್ಲಿ ನಾನು ಯಾವಾಗ್ಲೂ ಕೂಡ ಋಣಿಯಾಗಿರ್ತೇನೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಸರ್, ಡಾಕ್ಟರ್ ಮುರುಗೇಂದ್ರಪ್ಪ ಅವರ ಆ ಜ್ಞಾನದ ಛಾಯೆ ತಮ್ಮಲ್ಲಿ ಕಾಣ್ತಾ ಇದೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಮರವಾಣಿ ಇದ್ದಾಳೆ ಮೇಡಮ್, ಯು ಕ್ಯಾನ್ ಕಂಟಿನ್ಯೂ ಪ್ಲೀಸ್. 12ನೇ ಶತಮಾನ ಕನ್ನಡ ಸಾಹಿತ್ಯದ ಸಾರ್ವಜನಿಕ ಯುಗ. ಭಾವ, ಭಾಷೆ, ವಿಷಯ, ವಸ್ತು, ಪರಿಸರ ಜನತೆಗೆ ಅತಿ ಸಮೀಪವಾದ ಮೂಲಕ ವಚನ ಸಾಹಿತ್ಯ ಕಲಿತವರಿಗೆ ಕಾಮಧೇನುವಾದರೆ ಕಲಿಯದವರಿಗೆ ಕಲ್ಪವೃಕ್ಷವಾಯಿತು. ಕೇವಲ ಪಂಡಿತರ ಸ್ವತ್ತಾಗದೆ ಸಾರ್ವಜನಿಕರ ಮುತ್ತಾಗಿ ಮಾನವನಿಗೆ ದಾರಿದೀಪಗಳಾದವು. ಜಾತಿ, ವರ್ಣ,
ವರ್ಣರಹಿತ ಸರ್ವ ಸಮಾನತೆಯ ಸಮಾಜ ನಿರ್ಮಾಣವೇ ಬಸವಣ್ಣನವರ ಗುರಿಯಾಗಿತ್ತು. ಹೀಗೆ ಅನೇಕ ಶರಣರ ವಚನಗಳನ್ನು ಆಯ್ದುಕೊಂಡು ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬುವರು, ದಿಟ್ಟ ನಾಗರ ಕಂಡರೆ ಕೊಲ್ಲೆಂಬುವರು ಅನ್ನುವುದರ ಮೂಲಕ ಅನೇಕ ಮೂಢನಂಬಿಕೆಗಳನ್ನು ಕಿತ್ತೊಗೆದು ತಮ್ಮ ಅನುಭವದಿಂದ ವಚನಗಳ ರಚನೆ ಮಾಡಿ ವೈಚಾರಿಕ ಪ್ರಜ್ಞೆಯನ್ನು ಕಂಡುಕೊಂಡವರು ಎನ್ನುವುದರ ಮೂಲಕ ನಮಗೆ ಸವಿಸ್ತಾರವಾಗಿ ಅನುಭವದ ಅಡಿಗೆ ಮಾಡಿ ಸ್ವಾನುಭವದ ಅರ್ಥವನ್ನಿತ್ತು ರಸದೌತಣವೆಂಬ ಅನುಭವದ ನುಡಿಗಳನ್ನು ಉಣಪಡಿಸಿದ ಶರಣಶ್ರೀ ಡಾಕ್ಟರ್ ಮಹೇಂದ್ರ ಜಿ ಹರಿಹರ್ ಈ ಸಹೋದರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಸಂವಾದ ಕಾರ್ಯಕ್ರಮ ಶರಣಶ್ರೀ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಈ ಸಹೋದರರು ನಡೆಸಿಕೊಡುತ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಶರಣಾರ್ಥಿಗಳು. ವೆರಿ ಶಾರ್ಟ್ ಅಂಡ್ ಸ್ವೀಟ್ ಉಪನ್ಯಾಸವನ್ನ ಡಾಕ್ಟರ್ ಮಹೇಂದ್ರ ಹರಿಹರ್ ಅವರು ನೀಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಬಹಳಷ್ಟು ಜನರಲ್ಲಿ ಕುತೂಹಲ, ಸಾಕಷ್ಟು ಪ್ರಶ್ನೆಗಳು ಇದಾವೆ ಅಂತ ನನಗನ್ಸದೆ. ಮೊದಲನೇದಾಗಿ ಶಿವಪ್ರಕಾಶ್ ಅವರು ಮಾತನಾಡಬೇಕು. ಸರ್, ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್. ಶಿವಪ್ರಕಾಶ್ ಅವರೇ, ಸರ್, ಇವತ್ತು ಡಾಕ್ಟರ್ ಮಹೇಂದ್ರ ಅಯ್ಯರ್ ಅವರ ಅದ್ಭುತವಾದಂತಹ ಒಂದು ಪ್ರವಚನವನ್ನು ಕೇಳಿದ್ವಿ. ನೀವು ನನಗೇನ್ ಹೇಳಿದ್ರಿ ಅದನ್ನ ಅವ್ರು ಈಗಾಗಲೇ ಮಾಡಿ ತೋರಿಸಿದ್ದಾರೆ. ಶಾರ್ಟ್ ಅಂಡ್ ಸ್ವೀಟ್, ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಮ್ಮ ಪ್ರವಚನವನ್ನು ಕೊಟ್ಟಿದ್ದಾರೆ. ನೋಡಿ ಸರ್, ನನ್ಗನ್ಸುತ್ತೆ 12ನೇ ಶತಮಾನದ ಯುಗವನ್ನ, ಶರಣರ ಯುಗವನ್ನ ನಾವು ಹಲವಾರು ರೀತಿಯಲ್ಲಿ ಭಾಷ್ಯಕ್ಕೆ ಒಳಪಡಿಸ್ತೇವೆ. ಒಬ್ರು ಭಕ್ತಿ ಕ್ರಾಂತಿ ಅಂತಾರೆ, ಆಧ್ಯಾತ್ಮಿಕ ಕ್ರಾಂತಿ ಅಂತಾರೆ. ಆದ್ರೆ ಇವೆಲ್ಲದಕ್ಕಿಂತ ಮಿಗಿಲಾಗಿ ಇದನ್ನ ಒಂದು ವೈಚಾರಿಕ ಕ್ರಾಂತಿ ಯುಗ ಅಂತ ಕರೆಯೋದು ಹೆಚ್ಚು ಸೂಕ್ತವಾಗುತ್ತೆ. ಯಾಕೆಂದ್ರೆ ಆ ಕಾಲದಲ್ಲಿ ಕಂಡು ಬಂದಂತಹ ವೈಜ್ಞಾನಿಕ ಕ್ರಾಂತಿ ಪ್ರಾಯಶಃ ಹಿಂದೆ ಹಾಗೂ ಮುಂದೆ ಎಂದು ನಮಗೆ ಕಾಣಬರಲಿಲ್ಲ ಅನ್ನುವಂಥದ್ದು ಆ ಕಾಲವನ್ನ ಬಹಳ ಎತ್ತರದಲ್ಲಿ ನಿಲ್ಲಿಸುತ್ತೆ. ಮಹೇಂದ್ರ ಅವರು ಸರಿಯಾಗಿ ಗುರುತಿಸಿದಾಗೆ ಆವತ್ತು ಶರಣರು ಮಾಡಿದ್ದು ಸಾಮಾಜಿಕ ಮತ್ತು ಧಾರ್ಮಿಕತೆಯ ಸಮನ್ವಯತೆ. ಹಾಗೆಯೇ ಇದು ವೈಚಾರಿಕತೆ ಹಾಗೂ ವೈಜ್ಞಾನಿಕತೆಯ ಸಮನ್ವಯವೂ ಆಗಿತ್ತು ಅನ್ನುವಂಥದ್ದು. ವೈಚಾರಿಕತೆ ಎನ್ನುವಂಥದ್ದು ವೈಜ್ಞಾನಿಕತೆಯ ತಾಯಿಯಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ವೈಜ್ಞಾನಿಕತೆಗೂ ವೈಜ್ಞಾನಿಕತೆಗೂ ಬಹಳ ಭಿನ್ನಮತಗಳಿಲ್ಲ. ಎಲ್ಲಿ ವೈಚಾರಿಕತೆ ಇದೆ ಅಲ್ಲಿ ವೈಜ್ಞಾನಿಕತೆ ಇದೆ, ಎಲ್ಲಿ ವೈಜ್ಞಾನಿಕತೆ ಇದೆ ಅಲ್ಲಿ ವೈಚಾರಿಕತೆಯ ನೆಲೆ ಇದ್ದೇ ಇರಬೇಕು. ಹಾಗಾಗಿ ಇದು ಬಹಳ ಮುಖ್ಯವಾದಂತಹ ಒಂದು ಮಾತಾಗಿ ನನಗನ್ಸ್ತು. ಇನ್ನು ನಾವು ಸುಮಾರು ಸಲ ಹೇಳ್ತೇವೆ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತ ಹೇಳಿ. ಆದ್ರೆ ಆ ಲೇಖನಿಗಿಂತಲೂ ಕೂಡ ವೈಚಾರಿಕತೆ ಎನ್ನುವಂಥದ್ದು ಬಹು ಹರಿತವಾದದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕತ್ತಿಯ ಶಕ್ತಿಗೆ, ಲೇಖನಿಗೆ ಶಕ್ತಿಗೆ ಗಡಗಡ ನಡೆದಂತಹ ಸಿಂಹಾಸನಗಳು, ಅವತ್ತಿನ ರಾಜಸತ್ತೆಗಳು, ಇವತ್ತಿನ ರಾಜಸತ್ತೆಗಳು, ಇವತ್ತಿನ ಪ್ರಜಾಪ್ರಭುತ್ವ ಹೆಸರುಗಳು, ಸರ್ವಾಧಿಕಾರಗಳು ಚಿಂತನೆಯ ಹರಿತಕ್ಕೆ ಗಡಗಡ ನಡುತ್ತಾ ಇದೆ ಅನ್ನುವಂಥದ್ದನ್ನ ನಾವು ಅನೇಕ ಪ್ರಚಲಿತ ವಿದ್ಯಮಾನಗಳಿಂದ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಚಿಂತನೆಗೆ ಪ್ರಾಯಶಃ ಜಗತ್ತಿನಲ್ಲಿ ಬಹಳ ದೊಡ್ಡದಾದಂತಹ ಶಕ್ತಿ ಇದೆ ಅನ್ನುವಂಥದ್ದು. ಇವತ್ತು ಮನುಷ್ಯನನ್ನ ನಾಗರಿಕತೆ ಈ ಉತ್ತುಂಗ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ಅದಕ್ಕೆ ಬಹಳ ಮಟ್ಟಿಗೆ ಕಾರಣವಾದಂಥದ್ದು ವೈಚಾರಿಕತೆಯ ಶಕ್ತಿ ಎನ್ನುವಂಥದ್ದನ್ನ ನಾನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಡಾಕ್ಟರ್ ಮಹೇಂದ್ರ ಅವರು ಹೇಳಿದಾಗೆ ನಮ್ಮ ಮೈಯನ್ನ ನಾವು ಶುದ್ಧಗೊಳಿಸ್ಕೊಳ್ತೇವೆ, ನಮ್ಮ ಆಹಾರವನ್ನ ನಾವು ತಿಂತೇವೆ, ಜೀರ್ಣಿಸ್ಕೊಳ್ತೇವೆ. ಹಾಗಿದ್ದಾಗ ನಮ್ಮ ಪೂಜೆಯನ್ನ ಮತ್ತಾರು ಮಾಡಬೇಕು ಅನ್ನುವಂತೆ ಹಿಂದೆ ಬಹಳ ದೊಡ್ಡ ಒಂದು ವೈಚಾರಿಕತೆ ಅಡಗಿದೆ. ಇದನ್ನೇ ನಾವು ಶರಣರ ವೈಚಾರಿಕ ಪ್ರಜ್ಞೆ ಅಂತ ಹೇಳಿ ಕರೆಯೋದು. ಹಾಗೂ ಇದು ಒಂದು ರೀತಿಯಲ್ಲಿ ಮಧ್ಯವರ್ತಿಗಳನ್ನ ತಿರಸ್ಕರಿಸಿದಂತಹ ಪೂಜೆ. ಇಷ್ಟಲಿಂಗ ಪೂಜೆ ಏನಿದೆ, ಭಕ್ತ ಮತ್ತು ಶಿವ, ಮುಂದುವರೆದ ಹಂತದಲ್ಲಿ ಭಕ್ತ ಮತ್ತು ಭಕ್ತ ಅಥವಾ ಶಿವ ಮತ್ತು ಶಿವ ಇವರಿಬ್ಬರ ನಡುವೆ ನಡೆಯುವಂತಹ ಪೂಜೆ. ಇದು ಪ್ರಾರಂಭದಲ್ಲಿ ಇಷ್ಟ ಪೂಜೆ ಭಕ್ತ ಮತ್ತು ಶಿವನ ಮಧ್ಯೆ ನಡೆಯುವಂತಹ ಪೂಜೆ ಆದ್ರೂ ಕೂಡ ಆ ಇಷ್ಟ ಪೂಜೆಯ ಮುಂದುವರೆದ ಭಾಗದಲ್ಲಿ ಶಿವನನ್ನ ಪೂಜಿಸುವಂತಹ ಪೂಜೆ, ಅರಿವನ್ನ ಪೂಜಿಸುವಂತಹ ಪೂಜೆ. ಹಾಗಾಗಿ ಇದಕ್ಕೆ ಬಹಳ ಮಹತ್ವ ಇದೆ ಶರಣ ಸಂಪ್ರದಾಯದಲ್ಲಿ. ಇನ್ನು ಈ ವೈಚಾರಿಕತೆ ಎಂಥದ್ದು ಅಂತ ಹೇಳಿದ್ರೆ, ಈ ವೈಚಾರಿಕತೆಯಲ್ಲಿ ಮಾನವೀಯತೆಯ ಝಳಕು ಬಹಳಷ್ಟು ಕಾಣಿಸುತ್ತೆ. ಹಾಗಾಗಿ ಅಪ್ಪ ಬಸವಣ್ಣವರ ಅನೇಕ ವಚನಗಳ ಉದಾಹರಣೆಯನ್ನು ನೋಡಿದ್ರೆ ಅಲ್ಲಿ ಮಾನವೀಯತೆಯ ಝಳಕುತ್ತೆ. ಮಾನವೀಯತೆಗೆ ಒಲಿದಂಥದ್ದು ಶರಣರದ್ದು ಅತಿ ದೊಡ್ಡ ವೈಚಾರಿಕತೆ ಎನ್ನುವಂಥದ್ದು ಒಂದು ಸ್ಪಷ್ಟವಾದಂತಹ ವಿಷಯ ಆಗುತ್ತೆ. ಹಾಗೆ ಮಹೇಂದ್ರ ಅವರು ನಡೆನುಡಿಯ ಸಮನ್ವಯ ಹೇಳಿದ್ರು. ಇದು ಕೂಡ ಶರಣರ ವೈಚಾರಿಕತೆಯ ಒಂದು ಉತ್ತುಂಗದ ಚಿಂತನೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು ಕರ್ಮ ಸಿದ್ಧಾಂತ ಅನ್ನುವಂಥದ್ದು ಬಹಳ ದೊಡ್ಡ ಪಿಡುಗಾಗಿ ಅವತ್ತಿನ ಜನರನ್ನು ಕಾಡ್ತಾ ಇತ್ತು. ಕರ್ಮ ಸಿದ್ಧಾಂತದ ಬಹಳ ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಆತ್ಮವಿಶ್ವಾಸವನ್ನ ಕುಗ್ಗಿಸುವುದು. ನಾನು ಒಂದು ಪಕ್ಷ ಕೀಳು
ಜಾತಿಯಲ್ಲಿ ಹುಟ್ಟಿದ್ರೆ, ದಲಿತನಾಗಿ ಹುಟ್ಟಿದ್ರೆ ನನಗೆ ಭವಿಷ್ಯವೇ ಇಲ್ಲ ಅನ್ನುವಂತಹ ಒಂದು ಪ್ರಜ್ಞೆಯನ್ನು ನನ್ನಲ್ಲಿ ಹುಟ್ಟುಹಾಕುವಂತಹ ಒಂದು ಅತ್ಯಂತ ಕರಾಳವಾದಂತಹ ಒಂದು ಚಿಂತನೆಯನ್ನ ನನ್ನಲ್ಲಿ ಬೆಳೆಸುವಂತಹ ಒಂದು ಸಿದ್ಧಾಂತಕ್ಕೆ ಶರಣರು ಸಡ್ಡು ಹೊಡೆದು ಅವರು ಬೇರೆಯದೇ ಆದಂತಹ ಕಾಯಕ ಸಿದ್ಧಾಂತವನ್ನು ಕೊಡ್ತಾರೆ. ಮತ್ತೆ ಇಲ್ಲಿ ಅವರ ವಿಷಯ, ನೀವು ಹೇಳಿದಾಗೆ ಅವರು ದಲಿತ ವಚನಕಾರನ ಬರೆದಿದ್ದಾರೆ. ದಲಿತ ವಚನಕಾರನ ನಾನು ನವ ಚಿಂತಕರು ಅಂತ ಹೇಳಿ ಕರೀತಾನೆ. ಅಲ್ಲಿಯವರೆಗೂ ಕೂಡ ಬಸವಣ್ಣರ ಕಾಲದಲ್ಲಿ ದಲಿತರು ಆ ಮಟ್ಟಿನ ವೈಜ್ಞಾನಿಕ ಪ್ರಜ್ಞೆಗೆ ತನ್ನನ್ನು ತಾವು ಒಟ್ಟಿಕೊಂಡಿದ್ದನ್ನ ಪ್ರಾಯಶಃ ನಾವು ಕಾಣಲಾರೆವು. ಬಸವಣ್ಣನ ಪ್ರಭಾವದಿಂದಾಗಿ, ಬಸವಣ್ಣನ ಸಮಕಾಲೀನ ಶರಣರ ಪ್ರಭಾವದಿಂದಾಗಿ ಅತ್ಯಂತ ದೊಡ್ಡದಾದಂತಹ ದಲಿತ ಶರಣರ ಪಡೆ ವೈಚಾರಿಕತೆಯ ಉತ್ತುಂಗವನ್ನು ಏರುತ್ತೆ. ಹಾಗಾಗಿ ಈ ಎಲ್ಲ ದಲಿತರನ್ನ, ಅಂದಿನ ಎಲ್ಲ ದಲಿತ ಶರಣರನ್ನ ನವ ವೈಚಾರಿಕತೆಗೆ ಒಳದಂತಹ ಜನಗಳು ಅಂತ ಹೇಳಿ ನಾನು ಕರೆಯೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಲ್ಲಿ ನಾವು ಹೇಗೆ ನೋಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಬಹಳ ಮುಖ್ಯವಾಗುವುದು ಅಂತ ಹೇಳಿದ್ರೆ, ಕೇವಲ ವೈಚಾರಿಕತೆಯನ್ನಷ್ಟೇ ಬಸವಾದಿ ಶರಣರು ಹುಟ್ಟುಹಾಕ್ಲಿಲ್ಲ. ನಾವು ಸಮಾಜದಲ್ಲಿಯ ಕುಂದುಕೊರತೆಗಳನ್ನು ತೋರಿಸ್ಬೋದು, ಆದ್ರೆ ಆ ಕುಂದುಕೊರತೆಗಳಿಗೆ ವಿಕಲ್ಪಗಳನ್ನ ನಾವು ಕೊಡದೆ ಹೋದರೆ ಆ ಕುಂದುಕೊರತೆಗಳನ್ನು ಎತ್ತಿದಂಥದ್ದು ಬಹಳ ಗಂಭೀರವಾಗಿ ಉಳಿಯಲಾರದು. ನೋಡಿ, ದೇಗುಲಗಳನ್ನ ತಿರಸ್ಕರಿಸಿದಂಥ ಬಸವಣ್ಣ ಅದಕ್ಕೆ ಇಷ್ಟಲಿಂಗದ ಒಂದು ಕಲ್ಪನೆಯನ್ನು ಕಟ್ಟಿಕೊಡ್ತಾರೆ. ರಾಜತ್ವವನ್ನ ಧಿಕ್ಕರಿಸಿದಂತಹ ಬಸವಣ್ಣ ಪ್ರಜಾಪ್ರಭುತ್ವದ ಒಂದು ಮಾದರಿಯನ್ನು ಕೊಡ್ತಾರೆ. ಕರ್ಮ ಸಿದ್ಧಾಂತವನ್ನ ಧಿಕ್ಕರಿಸಿದಂತಹ ಬಸವಣ್ಣ ಕಾಯಕ ಸಿದ್ಧಾಂತದೆಡೆಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ಹಾಗಾಗಿ ಶರಣರ ವೈಚಾರಿಕತೆಯ ಸಾಫಲ್ಯ ಎಲ್ಲಿದೆ ಅಂತ ಹೇಳಿದ್ರೆ, ಅವರು ಕೊಟ್ಟಂತಹ ವಿಕಲ್ಪಗಳು, ಆ ವಿಕಲ್ಪಗಳು ಆವತ್ತಿನ ಜನರನ್ನು ಎಷ್ಟು ಗಾಢವಾಗಿ ತಟ್ಟಿದ್ವು ಅಂತ ಹೇಳಿದ್ರೆ, ಆ ಜನಗಳಿಗೆ ಎಂತಹ ಒಂದು ಹೊಸಗಾಳಿ, ನಾವೇನು ಮಂದಾರ ಮಾರುತ ಅಂತ ಕರಿತೇವೆ, ಅಂತ ಮಂದಾರ ಮಾರುತ ಆ ಸಮಾಜದಲ್ಲಿ ಅಥವಾ ಕಲ್ಯಾಣ ನೆಲದ ಮಟ್ಟಿಗಾದ್ರೂ ಕೂಡ ಅವತ್ತು ಹರಟಿತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಹಾಗಾಗಿ ಇಷ್ಟು ನನ್ನ ಪ್ರತಿಕ್ರಿಯೆಯನ್ನು ಕೊಟ್ಟು ಬಹಳ ಚಿಕ್ಕದಾಗಿ, ಚೊಕ್ಕವಾಗಿ, ಸ್ಪಷ್ಟವಾಗಿ ಹಲವಾರು ವಚನಗಳನ್ನು ಉಲ್ಲೇಖಿಸಿ ಶರಣರ ವೈಚಾರಿಕತೆಯನ್ನ ನಮ್ಮ ಕಣ್ಣ ಮುಂದೆ ಕಟ್ಟಿದಂತಹ ಡಾಕ್ಟರ್ ಮಹೇಂದ್ರ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿಸಿ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ವಿಜಯಕುಮಾರ್ ಸರ್ ಅವರಿಗೆ ಶರಣು ಶರಣಾರ್ಥಿಗಳು ಹೇಳುತ್ತಾ ನನ್ನ ಮಾತುಗಳಿಗೆ ಇತಿಶ್ರೀ ಹಾಡುತ್ತೇನೆ. ಶರಣು ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಸರ್. ಹೇಳಿ ಸರ್, ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿದ್ರು ಸರ್. ನಾನು ಇನ್ನಷ್ಟು ವಿಚಾರಗಳನ್ನ ಅಲ್ಲಿ ಒಂದಷ್ಟು ನೋಡಿ, ಇಲ್ಲಿ ಒಂದ್ ಕಡೆಗೆ ಜಾತಿ ವಿಚಾರದಲ್ಲಿ ಕೆಲವು ತಪ್ಪು ಕಲ್ಪನೆಗಳನ್ನ ಕೂಡ ಅಲ್ಲಿ ಇದ್ವು. ಹಿಂದೆ ಬಸವಣ್ಣನವರನ್ನ ಅವನು ಬಹಳ ಮಟ್ಟಿಗೆ ಅವನನ್ನ ಧಿಕ್ಕರಿಸ್ತಾರೆ. ನೀವು ನಿಮ್ಮ ಸೇವೆಗಾಗಿ ಹುಟ್ಟಿ ಬಂದಿದ್ದೀರಿ, ನಾವು ಹೇಳಿದ ಹಾಗೆ ನೀವು ಕೆಲಸವನ್ನ ಮಾಡ್ಬೇಕು ಅನ್ನುವಂತಹ ಈ ಒಂದು ಏನು ಈ ಹಿಂದಿನ ಏನ್ ಇವರು ಹೇಳ್ತಾ ಇದ್ರಲ್ಲ, ಅದನ್ನ ಅವ್ರು ಹೇಳ್ತಾರೆ ಒಂದು ವಚನದೊಳಗ. ಕಾಶಿ ಕಮ್ಮಾರನಾದ, ಬೀಶಿ ಮಡಿವಾಳನಾದ, ಸಾಲ ನೆಕ್ಕಿ ಸಾಲಿಗನಾದ, ಕರ್ಣನದಲ್ಲಿ ಜನಿಸಿದವರುಂಟೆ, ಬಲೆಗಂಡರಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಎಂದು ಬಸವಣ್ಣನವರು ಈ ಹುಟ್ಟಿನ ಮೂಲವನ್ನ, ಜಾತಿಯ ಉತ್ಪತ್ತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾರೆ ಸರ್. ಅಂದ್ರೆ ಇವೆಲ್ಲವನ್ನು ಕೂಡ ಇಂತಹ ಅನೇಕ ವಚನಗಳು ಕೂಡ ಇನ್ನೂ ಅನೇಕ ವಚನಗಳಿದಾವೆ. ನಾನು ಅದ್ರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಅಂತಕ್ಕಂತಹ ಅಂಶಗಳನ್ನ ಇಟ್ಕೊಂಡು ನಾನಿಲ್ಲಿ ಹೇಳಲಿಕ್ಕೆ ಬಯಸಿದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಸರ್ ಬಹಳ ಚೆನ್ನಾಗಿ ಅದ್ರ ಬಗ್ಗೆ ವಿಮರ್ಶೆಯನ್ನ ಮಾಡಿದ್ರು. ನಾನು ಅವರಿಗೆ ಕೃತಜ್ಞತೆಯನ್ನ ಹೇಳಲಿಕ್ಕೆ ಬಯಸ್ತೇನೆ ಸರ್. ಧನ್ಯವಾದಗಳು. ಎಸ್ ಸರ್, ನಮ್ಮ ಶಿವಪ್ರಕಾಶ್ ಅವರು ಮಸ್ಕಟ್ನಿಂದ ಜಾಯ್ನ್ ಆಗ್ತಾರೆ. ಪ್ರತಿ ಕಾರ್ಯಕ್ರಮಗಳಲ್ಲೂ ನಮ್ದು ಒಂದೇ ಅಂತಲ್ಲ, ವಚನ ಸಾಹಿತ್ಯದ ಯಾವುದೇ ಕಾರ್ಯಕ್ರಮ ಇದ್ರೂ ಬಿಡುವು ಮಾಡ್ಕೊಂಡು ಅವರು ಜಾಯ್ನ್ ಆಗ್ತಾರೆ. ಬಹಳ ಪ್ರಬುದ್ಧ ಚಿಂತಕರು ಶಿವಪ್ರಕಾಶ್ ಅವರು ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್ ನಿಮ್ಗೆ. ಮುಂದೆ ಥ್ಯಾಂಕ್ ಯು ಸರ್. ಸತೀಶ್ ಶಿಟ್ಗಿ ಅವ್ರು ಮಾತಾಡ್ತೀರಾ? ಡಾಕ್ಟರ್ ಸತೀಶ್ ಶಿಟ್ಗಿ ಅವರು. ಓಕೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸೊ ಎಲ್ಲರಿಗೂ ಶರಣಾರ್ಥಿಗಳು. ಸೊ ವಿಜಯ್ ಕುಮಾರ್ ಸರ್ ಅವರ ಒಂದು ಬೆಂಬಲದಿಂದ ವಚನ ಮಂದಾರ ವೇದಿಕೆ ಆಯೋಜಿಸ್ತಕ್ಕಂತ ಎಲ್ಲ ಕಾರ್ಯಕ್ರಮಗಳನ್ನ ನಾನು ಸುಮಾರು ದಿನದಿಂದ ಗಮನಿಸ್ತಾ ಇದ್ದೀನಿ. ಸೊ ಅಷ್ಟೊಂದು ವಚನ ಸಾಹಿತ್ಯದಲ್ಲಿ ಪಂಡಿತನಲ್ಲ, ಸುಮ್ಮನೆ ಒಬ್ಬ ಕಲಿಕಾರ್ಥಿಯಾಗಿ ಅವರ ಅಭಿಮಾನಿಯಾಗಿ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇವತ್ತು ಡಾಕ್ಟರ್ ಮಹೇಂದ್ರ ಹರಿಹರ್ ಸರ್ ಬಹಳಷ್ಟು ಚೆನ್ನಾಗಿ ನಮಗೆ ವಚನಗಳಲ್ಲಿ ವೈಚಾರಿಕತೆ ಮತ್ತು ವಚನಕಾರರಲ್ಲಿ ವೈಚಾರಿಕತೆಯ ಕುರಿತು ಬಹಳ ಅರ್ಥಗರ್ಭಿತವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ವೈಚಾರಿಕತೆ ಅಂತಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಅದಕ್ಕೆ ಇಂಟೆಲೆಕ್ಚುಯಲಿಸಂ ಮತ್ತು ರ್ಯಾಷನಲಿಸಂ ಅಂತ ಹೇಳ್ತಾ ಇದ್ದೀವಿ.
ಅದಕ್ಕೆ ಬುದ್ಧಿವಂತಿಕೆ, ವಿದ್ವತ್ತು, ಹಿಂಗೆ ನಾವು ಪರ್ಯಾಯ ಪದಗಳಿಂದ ಅದನ್ನ ಅರ್ಥೈಸಲಾಗುತ್ತದೆ. ವಚನಕಾರರು ಆವಾಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಸಾಕಷ್ಟು ವೈಚಾರಿಕ ಪ್ರಜ್ಞೆಗೆ ಏನಪ್ಪಾ ಅಂತಂದ್ರೆ ಅವರು ಶರಣ ಧರ್ಮವನ್ನ ಪಾಲಿಸ್ಲಿಕ್ಕೆ ಕಾರಣರಾದ್ರು. ತಮ್ಮ ವಚನಗಳ ಮೂಲಕ ವೈಚಾರಿಕತೆಗೆ ಅವರು ಬಹಳಷ್ಟು ಭದ್ರ ಬುನಾದಿ ಹಾಕಿಕೊಟ್ರು. ಇಲ್ಲಿ ವೈಚಾರಿಕತೆ ಅಂತಂದ್ರೆ ಶರಣರ ಬದುಕಿನಲ್ಲಿ ಹೇಗಿತ್ತು ಅಂದ್ರೆ ಅಲ್ಲಿ ಅವರು ತಾರತಮ್ಯ ನೀತಿ ಇರ್ಲಿಲ್ಲ, ಭೇದ ಭಾವ ನೀತಿ ಇರ್ಲಿಲ್ಲ, ಮತ್ತು ಇಲ್ಲಿ ಲಿಂಗ ಸಮಾನತೆ ಮತ್ತು ವಾಕ್ ಸ್ವಾತಂತ್ರ್ಯಕ್ಕೆ ಅವರು ಪ್ರಾಧಾನ್ಯತೆ ಕೊಟ್ರು. ಬಸವಣ್ಣವರು ಏನ್ ಈ ಗುಡಿ ಗುಂಡಾರದ ಸಂಸ್ಕೃತಿಯನ್ನ ವಿರೋಧಿಸಿ ಅವರು ಸಾಕಷ್ಟು ಏನಪ್ಪಾ ಅಂತಂದ್ರೆ ಈ ಭಕ್ತಿಯ ಕಾರ್ಯಕ್ಕೆ, ಇಷ್ಟಲಿಂಗ ಪೂಜೆಗೆ ಆ ಪ್ರಾಧಾನ್ಯತೆ ನೀಡಿದ್ರು. ಅವರು ಗುಡಿ ಗುಂಡಾರನ್ನ ಕಟ್ಟಬಹುದಾಗಿತ್ತು. ಅನುಭವ ಮಂಟಪ ಅಂತ ಏನು ಪ್ರಥಮ ಸಂಸತ್ತೆಯನ್ನು ಕರಿತಾ ಇದ್ದೀವಿ, ಪ್ರಜಾಪ್ರಭುತ್ವದ ಹಂತ ಒಂದು ಕಟ್ಟಿದಂತ ನಿರ್ಮಾಣ ಮಾಡಿದಂತ ಬಸವಣ್ಣವರಿಗೆ ಗುಡಿ ಗುಂಡಾರಗಳನ್ನು ನಿರ್ಮಿಸುವುದು ಒಬ್ಬ ಮಹಾಮಂತ್ರಿಯಾಗಿ ಅದೇನು ದೊಡ್ಡ ಹೊರೆ ಆಗಿರ್ಲಿಲ್ಲ. ಬಟ್ ಆ ಸಂಸ್ಕೃತಿ ಬೇಡ ಅಂತ ಹೇಳ್ಬಿಟ್ಟು ಅವರು ಇಷ್ಟಲಿಂಗಕ್ಕೆ ಆರಾಧನೆ ಮಾಡಿದ್ರು, ಇಷ್ಟಲಿಂಗಕ್ಕೆ ಅವರು ಪ್ರಾಶಸ್ತ್ಯ ಕೊಟ್ರು. ಅದೇ ಕಾರಣಕ್ಕಾಗಿ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳ್ಬಿಟ್ಟು ಈ ವಚನದ ಮೂಲಕ ಅವರು ಪ್ರತಿಪಾದಿಸಿ ಸಾಕಷ್ಟು ವೈಚಾರಿಕತೆ ಪ್ರಜ್ಞೆಯನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ಕಲ್ಪಿಸಿ ಸುಮಾರು 333 ಶರಣೆಯರನ್ನ ವಚನಗಳ ರಚನೆಗೆ ಅವರು ಸ್ವಾತಂತ್ರ್ಯ ಕಲ್ಪಿಸಿದ್ರು. 330ರಷ್ಟು ವಚನಕಾರರು ಅಲ್ಲಿ ವಚನ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅವರು ತೋಡಿಕೊಂಡು ವಚನ ರಚಿಸುವ ಮೂಲಕ ಈಗ 196 ಶರಣರು ಅಲ್ಲೇನು ಕಲ್ಯಾಣದಲ್ಲಿ ನೆಲೆಸಿದ್ರು. ಅವರೆಲ್ಲರೂ ವೈಚಾರಿಕತೆ ಧರ್ಮವನ್ನ, ಅಲ್ಲಿ ವೈಚಾರಿಕತೆ ಸಂಸ್ಕೃತಿಯನ್ನ ಬಿತ್ತಲಿಕ್ಕೆ ಕಾರಣರಾದು ಅನ್ನೋದನ್ನ ನಾವು ತಿಳಿಯಬಹುದಾಗಿದೆ ವಚನ ಸಾಹಿತ್ಯದ ಮೂಲಕ. ಇಂಥ ಒಂದು ಪರಿಕಲ್ಪನೆಯನ್ನ ನಮಗೆ ಬಹಳಷ್ಟು ಇವತ್ತು ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಂತ ಪ್ರೊಫೆಸರ್ ಡಾಕ್ಟರ್ ಮಹೇಂದ್ರ ಹರಿಹರ್ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದನೆಗಳು, ಶರಣಾರ್ಥಿಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಮೀದಾ ಬೇಗಂ ಅವರು. ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅಕ್ಕ ಅವ್ರು ಮಾತಾಡ್ರಿ. ನೀಲಾಂಬಿಕಾ ಅಕ್ಕ ಅವ್ರ. ಓಕೆ, ನೆಕ್ಸ್ಟ್ ಮಾತಾಡ್ಸೋಣ ಅವ್ರನ್ನ. ಸತೀಶ್ ಶೆಟ್ಟಿ ಅವರಾದ್ರು. ಸುನೀತಾ ಮುರ್ಷಿಳಿ ಅವ್ರು ಮಾತಾಡ್ತೀರಾ? ಓಕೆ, ಹಲೋ ಸರ್, ನಮಸ್ತೆ. ಹೇಳ್ರಿ ಅಕ್ಕ. ಶರಣಾರ್ಥಿಗಳು ಸರ್. ರಿಯಲಿ ಮೊದಲು ಮಹೇಂದ್ರ ಹರಿಹರ ಸರ್ ಅವರಿಗೆ ಅನಂತ ಅಭಿನಂದನೆಗಳು, ಧನ್ಯವಾದಗಳು ಸರ್. ವೈಚಾರಿಕತೆ ಒಂದು ಬಾವುಟ ಹಾರಿಸಿದ್ರು ಇವತ್ತ ವಚನ ಒಂದಾರದ ಮುಖಾಂತರ ಅನ್ನುವಂತಹ ಮಾತಿನೊಂದಿಗೆ ನಾನು ನನ್ನ ಪ್ರಶ್ನೆಯೊಂದಿಗೆ ಮಾತುಗಳನ್ನ ಆಡ್ಲಿಕ್ಕೆ ಇಚ್ಛೆ ಮಾಡ್ತೀನಿ. ಈ ದಲಿತ ವಚನಕಾರರು ಅಂದ್ರೆ ಯಾರು ಅಂತ ಒಂದು ದೊಡ್ಡ ಪ್ರಶ್ನೆ ನನ್ಗ ಯಾವತ್ತೂ ಎದುರಾಗ್ತಾ ಇದೆ. ಈ ಪ್ರಶ್ನೆ ಅಂದು ಅನುಭವ ಮಂಟಪದಲ್ಲಿ ಬಸವಣ್ಣನವರನ್ನು ಹೊರತುಪಡಿಸಿದ್ರೆ ಕೆಲವೊಬ್ಬರನ್ನ ಹೊರತುಪಡಿಸಿದ್ರೆ ಅಂದು ಎಲ್ಲರೂ ದಲಿತರು ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಹೆಣ್ಮಕ್ಳರ ದಲಿತರಿಗಿಂತ ದಲಿತರಾಗಿ ಹೋಗಿದ್ರು. ಯಾವಾಗೂ ಒಂದು ಮಾತು ನಾನು ಹೇಳ್ತಾನೆ ಇರ್ತೀನಿ, ಹೆಣ್ಮಕ್ಳು ಯಾವಾಗ ಹುಟ್ಟ್ಯಾರ ಅಂದ್ರೆ 12ನೇ ಶತಮಾನದಿಂದ ಹೆಣ್ಮಕ್ಳು ಹುಟ್ಟ್ಯಾರ. ಅದಕ್ಕಿಂತ ಮೊದಲು ಹೆಣ್ಣು ಮಕ್ಕಳು ಹುಟ್ಟಿರ್ಲಿಲ್ಲ. ಯಾಕಂದ್ರೆ ಹುಟ್ಟಿರ್ಬೇಕು, ಒಂದು ಪ್ರಾಣಿ ಅಂತೆ ಬದುಕಿದವರು. ನನಗೂ ಒಂದು ಮನುಷ್ಯತ್ವ ಇದೆ, ನಾನು ಮಾತಾಡಬಲ್ಲೆ, ನಾನು ವಿಚಾರಗಳನ್ನ ವ್ಯಕ್ತ ಮಾಡಬಲ್ಲೆ. ಯಾಕಂದ್ರೆ ನಮ್ಮ ತಾಯಿ ಹಡಪದ ಲಿಂಗಮ್ಮನವ್ರು ಹೇಳ್ತಾರಲ್ಲ, ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದ ಹಿಡಿದೆ, ಗುರುಲಿಂಗ ಜಂಗಮ್ಮ ಎಲ್ಲವನ್ನೂ ಕಂಡೆ, ಕಂಗಳ ಮುಂದಣ ಕತ್ತಲ ಹರಿದು ಹೋದಡೆ, ಮಂಗಳದ ಮಹಾ ಬೆಳಗಿನಲ್ಲಿ ಓಲಾಡಿದೇನೆಯ ಅನ್ನುವಂತ ಮಾತನ್ನ ಆ ತಾಯಿ ಹೇಳ್ಬೇಕಾಗಿತ್ತು. ಅಂತಂದ್ರೆ ಬಹುಶಃ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು 12ನೇ ಶತಮಾನದಲ್ಲಿ ಕಿಂತ ಮೊದಲು ಹೆಣ್ಣು ಮಕ್ಕಳು ದಲಿತರಿಗಿಂತ ದಲಿತರು ಆಗಿ ಹೋಗಿದ್ರು. ಅದಕ್ಕಾಗಿ ದಲಿತ ಎನ್ನುವಂತಹ ಒಂದು ಶಬ್ದ ಈ ಜಾತಿಯ ಹಿನ್ನೆಲೆ ಒಳಗ ತಗೋತಾ ಇದ್ದೀರೋ ಅಥವಾ ಯಾವ ಹಿನ್ನೆಲೆ ಒಳಗೆ ನೀವು ಪ್ರಯೋಗ ಮಾಡ್ತಾ ಇದ್ದೀರೋ ಅನ್ನುವಂತಹ ಮಾತಿನೊಂದಿಗೆ ಸರ ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇಲ್ಲಿ ಈಗಾಗಲೇ ನಮ್ಮ ಶಿವಪ್ರಕಾಶ್ ಅಣ್ಣ ಅವ್ರು ಹೇಳಿದಂತೆ ಅದೊಂದು ವಿಚಾರಕ ಕ್ರಾಂತಿ, ವೈಚಾರಿಕ ಕ್ರಾಂತಿ, ಅದೊಂದು
ವಿಚಾರ ಕ್ರಾಂತಿ ಅನ್ನುವಂತಹ ಮಾತು. ಯಾಕೆಂದ್ರೆ ನಿಜವಾದ ಕ್ರಾಂತಿಯ ಮೂಲ ಎಲ್ಲದ, ನಿಜವಾದ ಕ್ರಾಂತಿಯ ಬೇರುಗಳು ಎಲ್ಲವ ಅಂದ್ರ ವೈಚಾರಿಕತೆಯಲ್ಲೇ ಇದಾವೆ ಅನ್ನುವಂತಹ ಮಾತು. ವೈಚಾರಿಕ ಒಂದು ಹಿನ್ನೆಲೆ ನೀವು ಕೊಡುವ ತನಕ, ವೈಚಾರಿಕ ಜ್ಞಾನವನ್ನ ನೀವು ಕೊಡುವ ತನಕ ನಿಜವಾದ ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತ 12ನೇ ಶತಮಾನದಲ್ಲಿ ನೀವು ಹೇಳಿದಂತಹ ಈ ಮೌಢ್ಯತೆಯನ್ನ ಬಸವಾದಿ ಶಿವಶರಣರು ಕಿತ್ತು ಒಗಿಬೇಕಾಗಿತ್ತು ಅಂತಂದ್ರೆ, ಮೊಟ್ಟ ಮೊದಲಿಗೆ ಅವರು ಈ ಶೋಷಿತರನ್ನ ಎಚ್ಚರಿಸುವುದಕ್ಕಿಂತ ಶೋಷಣೆಗೆ ಒಳಗಾದವರನ್ನ ಎಚ್ಚರಿಸಿದ್ದು ಇದು ಬಹುದೊಡ್ಡ ಕ್ರಾಂತಿ ನನ್ನ ದೃಷ್ಟಿಯಲ್ಲಿ. ಶೋಷಿತವರನ್ನ ಎಚ್ಚರಿಸುವುದಕ್ಕಿಂತ ಶೋಷಿತ ವರ್ಗದವರನ್ನ, ಯಾರು ಶೋಷಣೆ ಮಾಡ್ಕೊಳ್ತಾ ಇದ್ದರು ನೋಡ್ರಿ, ಅವರನ್ನ ಎಚ್ಚರಿಸಿದ್ದಲ್ಲ, ಇದು ಬಸವಣ್ಣನವರು ಮಾಡಿದಂತಹ ಮೊದಲನೆಯ ವೈಚಾರಿಕ ಕ್ರಾಂತಿ ಎನ್ನುವಂತಹದ್ದು ಇದು ನನ್ನ ಅಭಿಪ್ರಾಯ. ಅದಕ್ಕಾಗಿ ಇವತ್ತ ಹಡಪದ ಲಿಂಗಮ್ಮನಂತಹ ತಾಯಿ ಆಗಿರಬಹುದು, ಅಕ್ಕ ಮಹಾದೇವಿ ಅವರಂತವರಾಗಿರಬಹುದು, ಇವರೆಲ್ಲರೂ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕ ಮೂಲ ಏನದ ಅಂತಂದ್ರ ಜ್ಞಾನ ಕೊಡುವುದದ, ಅವರ ಒಳಗಿನ ಅರಿವನ್ನ ಎತ್ತರಿಸುವುದದ. ಹೀಗಾಗಿ ಅನುಭವ ಮಂಟಪದ ಮೂಲ ದೇಹ, ಮೂಲ ವಾಕ್ಯನೇ ಏನಾಗಿದೆ ಅಂದ್ರೆ ಅರಿವೇ ಗುರು ಅನ್ನುವಂತಹದ್ದಾಗಿದೆ. ಈ ಅರಿವು ಬರುವ ತನಕ, ಈ ಅರಿವು ನನ್ನೊಳಗೆ ಜಾಗೃತವಾಗುವ ತನಕ ನಾನು ಇವತ್ತು ಯಾವ ಕೆಲಸ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ದೇವರನ್ನ ಕಿತ್ತು ಒಗೆಯೋದೇನು ದೊಡ್ಡ ಮಾತಲ್ಲ ಸರ್, ದೇವರನ್ನ ಕಿತ್ತಿ ಒಗೆಯೋದೇನು ದೊಡ್ಡ ಮಾತಲ್ಲ. ನೀರಿನಲ್ಲಿ ಮುಳುಗುವುದು, ಗಿಡವನ್ನ ಸುತ್ತುವುದು, ಬಿಡುವುದೇನು ದೊಡ್ಡ ಮಾತಲ್ಲ. ಆದ್ರ ಕಾಲಾನುಕಾಲದಿಂದ ಈ ಮನುಷ್ಯನ ಒಳಗ ಈ ಭೀತಿಗಳನ್ನ ಏನು ಹಾಕಿಟ್ಟಿದ್ದಾರೆ ನೋಡ್ರಿ, ಈ ಭೀತಿಗಳಿಂದ ಹೊರಗೆ ಬರ್ಬೇಕಾದ್ರೆ ಕಾಲಗಳು ಹೋಗ್ತಾ ಇದಾವೆ. ಬಸವಾದಿ ಶಿವಶರಣರು ಆಗಿ ಹೋಗಿ 1000 ವರ್ಷಗಳಾದ್ರೂ ಕೂಡ ಇವತ್ತ ನಾವು ಈ ಒಂದು ಗೋಷ್ಠಿಯಲ್ಲಿ 13 ಜನ 14 ಜನ ಇದ್ದೀವಿ. ಎದಿ ಮುಟ್ಕೊಂಡು ಹೇಳೋಣ ಅಂತ ಇವತ್ತು, ಎದಿ ಮುಟ್ಕೊಂಡು ಹೇಳೋಣ. ಇವತ್ತು ಡಾಕ್ಟರ್ ಹರಿಹರ ಅವರು ಹೇಳಿದಂತಹ ಏನು ವೈಚಾರಿಕಗಳೇನಿದಾವೆ ಇದನ್ನೆಲ್ಲ ನಾವು ಎಷ್ಟು ಮಂದಿ ಬಿಟ್ಟವ್ರು ಆಗಿವಿ ಅನ್ನುವಂತಹ ವಿಚಾರ. ಅದಕ್ಕಾಗಿ ಇವತ್ತ ವಚನ ಸಾಹಿತ್ಯ ಭಾಷಣಕ್ಕೆ ವಿಷಯ ಆಗ್ತಾ ಇದೆ, ವಚನ ಸಾಹಿತ್ಯ ಪುಸ್ತಕ ಬರೆಯುವುದಕ್ಕೆ ವಿಷಯ ಆಗ್ತಾ ಇದೆ, ವಚನ ಸಾಹಿತ್ಯ ಯಾವುದೋ ಒಂದು ಗದ್ದಲು ಮಾಡುವುದಕ್ಕಾಗಿ ಅರ್ಥೈಸ್ತಾ ಇದ್ದೀವಿ. ಅದನ್ನ ನಿಜವಾದ ರೀತಿಯಲ್ಲಿ ಅಳವಡಿಸಿಕೊಂಡು ಬದುಕಿನಲ್ಲಿ ಅಳವಡಿಸ್ಕೊಂಡವರು ಆ ಅನುಭವ ಮಂಟಪದ 770 ಅಮರಗಣಗಳು ನಿಜವಾದ ಒಂದು ವೈಚಾರಿಕ ಪುರುಷರವರು. ಅದಕ್ಕೆ ಆ ಧರೆಯ ಮೇಲಿನ ದೇವರು ಯಾರು ಅಂತಂದ್ರೆ ಈ 770 ಅಮರಗಣಗಳು ಅನ್ನುವಂತಹ ಈ ಮಾತು, ಜನಪದರ ಮಾತು ಏನಿದೆ ನೋಡ್ರಿ, ಅದು ನಾವು ಒಪ್ಕೋಬೇಕಾಗುತ್ತೆ. ಇವತ್ತ ಮಠಗಳಿಗೆ ಹೋದ್ರ ಒಂದು ವಿಚಾರ, ಗುಡಿಗಳಿಗೆ ಹೋದ್ರೆ ಇನ್ನೊಂದು ವಿಚಾರ, ಸಭೆ ಸಮಾರಂಭಗಳಿಗೆ ಹೋದ್ರ ಅಲ್ಲೊಂದು ವಿಚಾರ. ಇವತ್ತ ಇನ್ವಿಟೇಷನ್ ಕಾರ್ಡ್ ನೋಡ್ಲತ್ತೀವಿ, ಬಸವ ಜಯಂತಿ ಇದು ಮ್ಯಾಲಿನ್ ಹಿಡಿದು ಕೆಳಗಿನ ತನ ರಾಜಕೀಯ ಮುಖಂಡರದು, ಮಹೇಂದ್ರ ಹರಿಹರ ಅವ್ರ ಹೆಸರು ಎಲ್ಲದ, ವಿಜಯ್ ಕುಮಾರ್ ಅವ್ರ ಹೆಸರು ಎಲ್ಲದ, ನೀಲಾಂಬಿಕನ್ ಹೆಸರು ಎಲ್ಲದ, ಅಲ್ಲಿ ಹುಡುಕ್ಬೇಕಾಗ್ಯದ. ಮ್ಯಾಲಿನ್ ಹಿಡಿದು ಕೆಳಗಿನ ತನ ಎಲ್ಲ ಕಾವಿ ಹುಟ್ಟವ್ರ ಹೆಸರುಗಳು ಅಲ್ಲಿ. ಹಾಗಾದ್ರೆ ಅಲ್ಲಿ ಸೇರಿದ ಜನರಿಗೆ ವೈಚಾರಿಕತೆಯನ್ನ ಉಂಟು ಮಾಡುವವರು ಯಾರಿದ್ದೀರಿ? ಕೇವಲ ಸಭೆ ಸಮಾರಂಭಗಳು ಅವೆಲ್ಲ ಶಾಲಿಗೆ ಹಾರಿಗೆ ಮೀಸಲಾಗಿರುವಾಗ 21ನೇ ಶತಮಾನವೂ ಸಹ ಇದು ಧರ್ಮದ ಏನಾಗ್ತಾ ಇದೆ, ಕುರುಡು ಯುಗನೇ ಆಗ್ತಾ ಇದೆ ಹೊರತು 12ನೇ ಶತಮಾನದ ವೈಜ್ಞಾನಿಕ ಯುಗ, ರಿಯಲಿ 12ನೇ ಶತಮಾನದ ವೈಜ್ಞಾನಿಕ ಯುಗ ಇಷ್ಟಲಿಂಗದ ಮುಖಾಂತರ, ಕಾಯಕದ ಮುಖಾಂತರ, ಸಮಾನತೆಯ ಮುಖಾಂತರ ಹಕ್ಕು ಕರ್ತವ್ಯಗಳನ್ನ ತಿಳಿಸಿಕೊಟ್ಟು ಆ ಕಾರ್ಯದಲ್ಲಿ ಏನು ಅನುಭಾವಿಗಳಾದರು ನೋಡ್ರಿ, ಇದು ನಿಜವಾದ ವೈಚಾರಿಕ ಕ್ರಾಂತಿ. ಹೀಗಾಗಿ ಕ್ರಾಂತಿಯ ಮೂಲ ಬೇರು ಇವತ್ತ ವೈಚಾರಿಕತೆಯಲ್ಲಿ ಇದಾವೆ, ವಿಚಾರದಲ್ಲಿದಾವೆ, ಮನುಷ್ಯನ ಆಚಾರದಲ್ಲಿದಾವೆ ಅನ್ನುವಂತಹ ಸರ್ ಅವರ ಮಾತು ನಿಜವಾಗಿಯೂ ನಾವು ಮೆಚ್ಚಬೇಕಾದದ್ದು ಅನ್ನುವ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ ಅವ್ರೆ, ತಾವು ಎತ್ತಿದ ಪ್ರಶ್ನೆಗಳಾಗೆ ಉಳಿತವೆ ಏನೋ ಅಂತಕ್ಕಂಥ ಮಾತು ನನಗನ್ಸುತ್ತೆ. ಯಾವುದು ಯಾವ ಬಸವ ಜಯಂತಿ ಕಾರ್ಯಕ್ರಮ ನೋಡಿದ್ರು ಅಲ್ಲೆಲ್ಲ ಕಾವಿ ಮತ್ತು ಖಾದಿಗಳ ಆಟಾಟೋಪ ನಡೆದಿದೆ ಅಂತ ನನಗನ್ಸುತ್ತೆ. ಅಲ್ಲಿ ವೈಚಾರಿಕ ಚಿಂತನೆ ಮಾಡೋರು ಯಾರು ಇಲ್ವೇ ಇಲ್ಲ. ಕೇವಲ ಡಂಬಾಚಾರ 12ನೇ ಶತಮಾನದಲ್ಲಿ ಏನ್ ಹೇಳಿದ್ರು ಅದರ ವಿರುದ್ಧವಾಗಿ ನಡೀತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ. ವೆರಿ ಪ್ಯಾಥೆಟಿಕ್ ಸಿಚುಯೇಷನ್ ಅಂತ ನನಗನ್ನಿಸ್ತದೆ. ಥ್ಯಾಂಕ್ ಯು ಅಕ್ಕ ಅವ್ರೆ. ಇನ್ನ ಕೊನೆಯದಾಗಿ
ವಚನ ಸಾಹಿತ್ಯ ಮಂದಾರ ವೇದಿಕೆ ಉಪಾಧ್ಯಕ್ಷರಾದಂಥ ಸಕ್ರಿಯ ಅಕ್ಕ ಅವರು. ನನ್ಗೆ ಸ್ವಲ್ಪ ಧ್ವನಿ ಸರಿ ಇಲ್ಲ, ಒಂದ್ ಸ್ವಲ್ಪ ಮಾತಾಡ್ತೀನಿ ಧ್ವನಿ ಸರಿ ಆಕತ್ತವರಿ ಮಾತಾಡಿದ್ನಲ್ಲ. ಎಲ್ಲರಿಗೂ ಶರಣಾರ್ಥಿಗಳು. ವೈಚಾರಿಕತೆಯನ್ನು ಕುರಿತು ಬಹಳ ಉಪಯುಕ್ತವಾದಂತ ಮಾಹಿತಿಯನ್ನು ಕೊಟ್ಟರು. ಬಹಳ ಬೇಗ ಮುಗಿಸಿದ್ರು ಅಂತ ನನ್ನ ಅಭಿಪ್ರಾಯ. ಇನ್ನೂ ಹಲವಾರು ವಿಚಾರಗಳನ್ನ ಹೇಳ್ಬೋದಾಗಿತ್ತು, ಬಹುಶಃ ಸಮಯದ ಮಿತಿಯಲ್ಲಿ ಅವರು ಹೇಳಿಲ್ಲ ಅಂತ ಅನಿಸ್ತದ. ಹೀಗಾಗಿ ಶರಣರಲ್ಲಿ ಬರ್ತಕ್ಕಂತ ಒಂದು ಕಾಯಕ ನಿಷ್ಠೆಯೂ ಸಹಿತ ಒಂದು ವೈಚಾರಿಕತೆ, ಸಾಕ್ಷರತೆ ಮತ್ತು ಅವರ ಒಂದು ತ್ಯಾಗ ಮತ್ತು ಶರಣ ಧರ್ಮದ ಸೇವೆಯೂ ಸಹಿತ ಇದರಲ್ಲಿ ಒಂದು ವೈಚಾರಿಕತೆ ಅಡಗಿಕೊಂಡಿದೆ ಅನ್ನೋದು ನನ್ನ ಅಭಿಪ್ರಾಯ ಅಂತ. ಯಾಕಂತಂದ್ರೆ ಬಸವಣ್ಣನವರು ಒಂದು ಸಾಕ್ಷರತೆಯ ಒಂದು ಪ್ರಸಾರ ಮಾಡತಕ್ಕಂತ ಒಬ್ಬ ಶ್ರೇಷ್ಠ ಒಬ್ಬ ಶಿಕ್ಷಣ ತಜ್ಞ ಅವರು ಅಂತ. ಅಲ್ಲ, ಇವತ್ತ ವಿಜಯಕುಮಾರ್ ಸರ್ ಅವರಿಗೆ ಗಡಬಡಿ ಅದೇ ಕಾಣತ್ತದ ಯಾಕೋ ನನ್ಗ. ಹೌದು ಹೌದು, ಕರೆಕ್ಟ್. ಇಲ್ರಿ ಗಡಿಬಿಡಿ ಏನಿಲ್ಲ. ಉಪನ್ಯಾಸಕರು ಮಾತಾಡ್ತಿದ್ರು, ಯಾಕೋ ಸರ್ಗೆ ಮತ್ತೆ ಎಲ್ಲಾರ ಕಾರ್ಯಕ್ರಮ ಅಥವಾ ಮತ್ತೊಂದು ಇಲ್ಲ, ಅವ್ರಿಗೆ ಮಹೇಂದ್ರ ಅವ್ರಿಗೆ ಎಷ್ಟು ಟೈಮ್ ಮಾತಾಡ್ಲಿ ಅಂದ್ರು. 30-45 ನಿಮಿಷ ಮಾತಾಡಿ ಅಂದೆ. ಅವರು 30-35 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರು ಅನ್ಸುತ್ತೆ. ಇರ್ಲಿ, ಬಹಳ ಚೆನ್ನಾಗಿ ಬರ್ತಾ ಇತ್ತು ಉಪನ್ಯಾಸ. ಹೌದು ಹೌದು. ಸಾಧು ಸಾಧಲೆ ಬಸವ ಓದುವ ಕಲಿಯಿತು ಜನ, ಮೇದಿನಿಗೆ ಬಂತು ಹೊಸ ಬೆಳಕ ಅಂತಂದು ಬಸವಣ್ಣನವರನ್ನು ಕುರಿತಾಗಿ ಜನಪದರು ಕಟ್ಟಿಕೊಟ್ಟಂತ ಈ ಮಾತುಗಳನ್ನು ಗಮನಿಸ್ಬೇಕು ಅಂತ. ಯಾಕಂತಂದ್ರೆ ಬಸವಣ್ಣನವರು ಸಾಮಾನ್ಯ ಜನರಿಗೂ ಸಹಿತ ಒಂದು ಶಿಕ್ಷಣದ ಪರಿಣಾಮಕಾರಿಯಾದಂತ ಒಂದು ಅಂಶಗಳನ್ನು ಅವರು ಬೋಧನೆಯ ಮೂಲಕ ಹೇಳಿದ್ರು. ಅವರ ಒಂದು ವಿವೇಚನಾ ಶಕ್ತಿಯನ್ನ ಏನಿದೆಯಲ್ಲ ಅದನ್ನು ಗಟ್ಟಿಗೊಳಿಸಿದಂತವರೇ ಅಣ್ಣನ ಒಂದು ರೀತಿಯಾದಂತ ಸಂಘಟನಾ ಶಕ್ತಿ ಅಂತ ಹೇಳ್ಬೋದು ಅಂತ. ಯಾಕಂತಂದ್ರೆ ಸುಸಂಸ್ಕೃತವಾದಂತ ಮನಸ್ಸುಗಳಲ್ಲಿ ಏನಿದೆಯಲ್ಲ ಅದು ಎಲ್ಲರಲ್ಲಿಯೂ ಒಂದು ವೈಚಾರಿಕತೆಯನ್ನು ಪರಿಣಾಮಕಾರಿಯಾಗಿ ತಂದು ಕೊಟ್ಟಂತವರೇ ಶರಣರು ಅಂತ. ಹೀಗಾಗಿ ಒಂದು ಶಿಕ್ಷಣ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಮತ್ತು ಕಾಯಕದ ಪ್ರಜ್ಞೆ ಆಗಿರ್ಬೋದು, ಇವೆಲ್ಲವೂ ಸಹಿತ ವೈಚಾರಿಕತೆಯ ಒಂದು ಶ್ರೇಷ್ಠತೆಯನ್ನು ಬಿಂಬಿಸತಕ್ಕಂತ ಅಂಶಗಳು ಅಂತ ಹೇಳ್ತಾ, ಅನೇಕ ಸಂದರ್ಭದಲ್ಲಿ ಅನಕ್ಷರತೆಯನ್ನು ತೊಡೆದು ಹಾಕಲು ಸಹಿತ ಸಕಲರು ಸಹಕರಿಸುವಂತೆ ಸುಶಿಕ್ಷಿತರಿಗೆ ಸಹಿತ ಕರೆ ನೀಡಿದಂತಹ ಆಧುನಿಕ ಶಿಕ್ಷಣ ತಜ್ಞರು ಸಹಿತ ಇಲ್ಲಿ ಎಲ್ಲ ನಾವು ಕಾಣುತ್ತೇವೆ ಅಂತ. ಹೀಗಾಗಿ ಗಾಂಧಿ ಆಗಿರ್ಬೋದು, ವಿವೇಕಾನಂದರು ಆಗಿರ್ಬೋದು, ಹೀಗೆ ಸಾಕಷ್ಟು ರೀತಿಯಾದಂತ ಶಿಕ್ಷಣ ತಜ್ಞರನ್ನು ಸಹಿತ ನಾವು ಕಾಣ್ತೇವೆ. ಆದ್ದರಿಂದ ಈ ಒಂದು ವೈಚಾರಿಕತೆ ಅನ್ನೋದೇನಿದೆಯಲ್ಲ ಅದು ಶಿಕ್ಷಣದ ಮೂಲಕ ಮಾನವ ಜನಾಂಗವನ್ನು ಅಲ್ಲಿ ಉದ್ಧರಿಸತಕ್ಕಂತಹ ಜೀವನದ ವಿಧಾನ ಅನ್ನುವುದು ಸಹಿತ ನಮ್ಮೆಲ್ಲರ ಅಭಿಪ್ರಾಯ ಅಂತ ಹೇಳುತ್ತಾ ನನ್ನ ಕೆಲವು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕವ್ರೆ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. 5 ಅವ್ರೆ. ಹೌದ್ರಿ, ಶರಣ ಸಮರ್ಪಣೆ. ಎಸ್, ಶರಣ ಸಮರ್ಪಣೆ. ಹೌದ್ರಿ, ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಇಂದಿನ ಕಾರ್ಯಕ್ರಮದಲ್ಲಿ ನಾದಪ್ರಿಯ ಶಿವನೆಂಬರು ಮತ್ತೆ ನಡೆಯಲರಿಯದೆ ನುಡಿಯಲರಿಯದೆ 2 ವಚನಗಳನ್ನ ಪ್ರಸ್ತುತ ಮಾಡಿದಂತ ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಗದಗ್ನವ್ರಿಗೆ ಧನ್ಯವಾದಗಳು ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಂದ್ರ ಹರಿಹರ್ ಧಾರವಾಡದಿಂದ ಜಾಯ್ನ್ ಆಗಿ ವೈಚಾರಿಕ ಪ್ರಜ್ಞೆಯ ಬಗ್ಗೆ ಉತ್ತಮವಾದ ಉಪನ್ಯಾಸವನ್ನ ನೀಡಿದ್ರು. ಒಂದು ಅಕಾಡೆಮಿಕ್ ಶಿಸ್ತನ್ನ ತಮ್ಮ ಉಪನ್ಯಾಸದಲ್ಲಿ ಕಂಡು ಬಂತು ಸರ್. ಬಹಳ ಸುಂದರವಾಗಿ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕಟ್ಕೊಟ್ರು ನಮ್ಗೆ. 12ನೇ ಶತಮಾನದ ಕ್ರಾಂತಿ ಅನ್ನೋದಕ್ಕಿಂತ ಆಂದೋಲನ ಅಂತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ತಮ್ಮ ಅಭಿಪ್ರಾಯ ಕೊಟ್ಟಿದ್ದು ಸೂಕ್ತ ಅಂತ ಅನಿಸ್ತದೆ. ವೈಚಾರಿಕತೆ ಅಂದ್ರೆ ಏನು ಅಂತಕ್ಕಂಥ ಒಂದು ಡೆಫಿನೇಷನ್ಗೆ ತತ್ವನಿಷ್ಠತೆ ಅದನ್ನು ಕೂಡ ತಾವು ಹೇಳಿದ್ದು ಸುಂದರವಾದ ಚಿತ್ರಣ. ಆರ್ಥರ್ ಮೈಲ್ಸ್ ಅದನ್ನ ನಾವೆಲ್ಲ ಆರ್ಥರ್ ಮಿಲ್ಸ್ ಅಂತ ಹೇಳಿದ್ವಿ. ಲ್ಯಾಂಡ್ ಆಫ್ ಲಿಂಗಮ್ನ
ಒಂದು ಪುಸ್ತಕದಲ್ಲಿ ಬಸವಣ್ಣನವರ ವೈಚಾರಿಕ ಕ್ರಾಂತಿಯನ್ನ ಬರೀತಾನೆ. ಆತನ 114ನೇ ಪೇಜಲ್ಲಿ 2 ಪ್ಯಾರಾಗ್ರಾಫ್ ಅನ್ನ ಬಸವಣ್ಣನವರ ವೈಚಾರಿಕ ಕ್ರಾಂತಿಗೆ ಆತನು ಮೀಸಲಿಟ್ಟಿದ್ದಾನೆ. ಒಟ್ಟು 4 ಅಧ್ಯಾಯಗಳಲ್ಲಿ ಈ ಒಂದು ಉಪನ್ಯಾಸವನ್ನ ಹೇಳಿದ್ರು. ದೇವರು, ದೇವಾಲಯ, ಢಾಂಬಿಕ ಭಕ್ತಿ, ಕರ್ಮ ಸಿದ್ಧಾಂತ, ಮೂಢನಂಬಿಕೆಗಳು. ಬಹಳ ಈ ಎಲ್ಲ 4 ಅಧ್ಯಾಯಗಳನ್ನ ನಮ್ಮ ಇಡೀ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದು. ಬಹಳ ಪ್ರಮುಖವಾಗಿ ದೇವರು ಮತ್ತು ದೇವಾಲಯವನ್ನ ನಿರಾಕರಿಸಿದ್ದನ್ನ ನಾವು ಈ ಇಡೀ ಉಪನ್ಯಾಸದ ಮೂಲಕ ಕಂಡುಕೊಂಡ್ಬೇಕು. ವೇದಕ್ಕೆ ಹೊರೆ ಕಟ್ಟುವೆ, ಸ್ಥಾವರಗಳನ್ನ ನಿರಾಕರಿಸಿದವರು ಬಸವಣ್ಣನವರು. ಈ ಸ್ಥಾಪರ ಪೂಜೆ ಅನ್ನೋದು ತಮ್ಮ ಉಪನ್ಯಾಸದ ಮೂಲಕ ನಾನು ಕಂಡುಕೊಂಡಿದ್ದೇನೆಂದ್ರೆ, ಸ್ಥಾವರ ಪೂಜೆ ಅನ್ನೋದು ಕಟ್ಟಲ್ಪಟ್ಟ ಜ್ಞಾನ. ನಮ್ಮ ಡಾಕ್ಟರ್ ವೀರೇಶ್ ಬಡಿಗೇರವರು ಬಹಳ ಅದ್ಭುತವಾದ ಚಿಂತನೆಯನ್ನ ಅದರಲ್ಲಿ ಮಂಡಿಸ್ತಾರೆ. ಜಾನಪದರ ಹಾಗೂ ವಚನಕಾರರ ದೇವರು ಯಾರು ಅಂತಕ್ಕಂಥದ್ದನ್ನ ಡಾಕ್ಟರ್ ವೀರೇಶ್ ಬಡಿಗೇರವರು ಹೇಳಿದ್ದನ್ನ ಈ ಉಪನ್ಯಾಸದಲ್ಲಿ ನಾವು ಕಂಡು. ಸ್ಥಾವರಗಳು ಅಂದ್ರೆ ಕಟ್ಟಲ್ಪಟ್ಟ ಪೂಜೆ. ಇನ್ನ ವಚನಕಾರರ ದೇವರುಗಳು ಯಾರು ಅಂದ್ರೆ ಅವು ಪರ್ಮನೆಂಟ್ ಅಲ್ಲ, ಅದು ಒಂದು ಕ್ಷಣಕ್ಕೆ ಬದಲಾಗ್ತಾ ಹೋಗ್ತದೆ. ಅಂತರಂಗದ ಅರಿವು ಅಂತಕ್ಕಂಥ ಒಂದು ಚಿತ್ರಣವನ್ನ ವಚನಕಾರರು ಕೊಡ್ತಾರೆ. ಅದನ್ನೇ ವೇದಕ್ಕೆ ಹೊರೆ ಕಟ್ಟುವೆ, ಕಲ್ಲು ದೇವರು ದೇವರಲ್ಲ. ಬಹಳಷ್ಟು ವಚನಕಾರರು ಇದನ್ನ ಹೇಳ್ತಾರೆ. ಗೊಲ್ಲಾಳೇಶ್ವರ ಅಂತೂ ಬಹಳ ಅದ್ಭುತವಾಗಿ ಹೇಳ್ತಾನೆ. ಕಲ್ಲು ಲಿಂಗವಲ್ಲ, ಉಳಿಯ ಮನೆಯಲ್ಲಿ ಕೆಟ್ಟಿತ್ತು. ಮರ ದೇವರಲ್ಲ, ಉರಿಯಲ್ಲಿ ಬೆಂದಿತ್ತು. ಮಣ್ಣು ದೇವರಲ್ಲ, ನೀರಲ್ಲಿ ಕದಡಿತ್ತು ಅಂತಕ್ಕಂಥ ಗೊಲ್ಲಾಳೇಶ್ವರನ ವಚನ ದೇವರು ಮತ್ತು ದೇವಾಲಯ ಸಂಸ್ಕೃತಿಯನ್ನ ನಿರಾಕರಿಸಿದ್ದು. ಇದನ್ನ ವೈಚಾರಿಕ ಚಿಂತನೆಗೆ ಗಿರೀಶ್ ಕಾರ್ನಾಡ್ ಅವರು ಹೇಗೆ ಹಚ್ತಾರೆ ಅಂದ್ರೆ, ತಾನು ಹುಟ್ಟು ಹಾಕಿದ ಕ್ರಾಂತಿ ಒಂದಿಲ್ಲ ಒಂದು ದಿನ ಯಶಸ್ವಿಯಾಗುತ್ತದೆ ಎಂದು ಬಸವಣ್ಣ ನಂಬಿದ್ದಾನೆ. ಒಂದು ದಿವಸ ಈ ವರ್ಣಾಶ್ರಮ ಧರ್ಮ, ಈ ಜಾತಿ ವ್ಯವಸ್ಥೆ ಇವೆಲ್ಲ ಅಳಿದು ಹೋಗ್ತವೆ ಅಂತಕ್ಕಂಥದ್ದನ್ನ ತಲೆದಂಡ ನಾಟಕದಲ್ಲಿ ಗಿರೀಶ್ ಕಾರ್ನಾಡ್ ಅವರು ತಮ್ಮ ಬೆನ್ನುಡಿನಲ್ಲಿ ಬರೀತಾರೆ. ಅದನ್ನ ವಚನಕಾರರ ವೈಚಾರಿಕ ಪ್ರಜ್ಞೆಯ ಮೂಲಕ ನಮಗೆ ಡಾಕ್ಟರ್ ಮಹೇಂದ್ರ ಅವರು ಕಟ್ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ಅವರ ಚಿಂತನೆಯಲ್ಲಿ ನಾನು ಕಾಣ್ತಾ ಇರೋದಂದ್ರೆ, ಗಿರೀಶ್ ಕಾರ್ನಾಡ್ ಅವರು ತಮ್ಮ ಲೇಖಕನ ನುಡಿಯಲ್ಲಿ ಬರೀತಾರೆ. ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಡುವಂತೆ ಪ್ರತಿಯೊಬ್ಬ ಕನ್ನಡಿಗ ಮತ್ತೆ ಮತ್ತೆ ಆ ಯುಗದ ಬೆರಗುಗೊಳಿಸುವ ಪ್ರತಿಭೆಗೆ, ಆ ಪ್ರತಿಭೆಯನ್ನ ಡಾಕ್ಟರ್ ಮಹೇಂದ್ರ ಹರಿಹರ್ ಅವರ ಈ ಉಪನ್ಯಾಸದಲ್ಲಿ ಬಹಳ ಢಾಳವಾಗಿ ಕಣ್ತು ಅಂತ ನನಗೆ ಎಷ್ಟಾಗ್ಲಿ ಭಾಷಾ ವಿಜ್ಞಾನಿ ಮುರುಗಪ್ಪನವರ ಶಿಷ್ಯರಲ್ವೇ, ಅವರ ಆ ಚಿಂತನೆ ಅವರ ಈ ಉಪನ್ಯಾಸದಲ್ಲಿ ಕಂಡು ಬಂತು ಅಂತ ನನಗೆ ಬಹಳ ಖುಷಿ ಕೊಟ್ಟಂತ ಸಂಗತಿ. 2-3 ವೇದಿಕೆಯಲ್ಲಿ ಮುರುಗಪ್ಪನವ್ರ ಜೊತೆ ವೇದಿಕೆಯನ್ನ ಹಂಚ್ಕೊಂಡಂತ ಸೌಭಾಗ್ಯ ನನಗಿದೆ. ಅವ್ರು ಬರೀತಾರೆ ನೋಡ್ರಿ, ಬೆರಗುಗೊಳಿಸುವ ಪ್ರತಿಭೆಗೆ, ಆ ಉತ್ಸಾಹಕ್ಕೆ, ಮೌಲಿಕ ಪ್ರಶ್ನೆಗಳನ್ನ ಕೇಳುವಂತ ಎದೆಗಾರಿಕೆಗೆ, ಗೆಲುವಿಗೆ, ನೋವಿಗೆ ಮರಳುವುದು, ಅದನ್ನು ಹೊಸ ಸಂದರ್ಭದಲ್ಲಿ ಅರ್ಥೈಸಲು ಯತ್ನಿಸುವುದು ಅನಿವಾರ್ಯ. ಇದು ವೈಚಾರಿಕತೆ. ವಚನಕಾರರಲ್ಲಿ ವೈಚಾರಿಕತೆಯನ್ನ ಕಾಣೋದಿದೆಯಲ್ಲ, ಅದು ನಮ್ಮ ಬೌದ್ಧಿಕ ಶಕ್ತಿಗೆ ಒಳಪಡುವಂತಹದ್ದು. ಅಂದ್ರೆ ಹೆಚ್ಚು ನಾವು ವಚನಕಾರರನ್ನ ಅಧ್ಯಯನ ಮಾಡಿದಾಗೆ ಅವರಲ್ಲಿರುವ ವೈಚಾರಿಕ ಚಿಂತನೆ ಎದ್ದು ಬರ್ತದೆ ಅನ್ನೋದು ಈ ಉಪನ್ಯಾಸದ ಅತ್ಯಂತ ಶ್ರೇಷ್ಠ ಚಿಂತನೆ ಅಂತ ನನಗೆ. ಢಾಂಬಿಕ ಭಕ್ತಿ ಇವೆಲ್ಲ ಬಹಳ ಅದ್ಭುತವಾದಂಥವು. ಪ್ರಭುಗಳು ಹೇಳ್ತಾರೆ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆರೈದು ಕುಡಿತೆ ಉದಕವ ನೆರವೆ, ಹಸಿದಾಗ ಓಗರವ ನಿಕ್ಕವೆ, ನಾ ದೇವ ಕಾಣ ನೀ ದೇವನಲ್ಲ. ಇದು ವೈಚಾರಿಕತೆ. ಮಾನವರಲ್ಲಿ ದೈವತ್ವವನ್ನ ಕಾಣೋದಿದೆಯಲ್ಲ, ಇದು ವೈಚಾರಿಕ. ಇಡೀ ಉಪನ್ಯಾಸದುದ್ದಕ್ಕೂ ಆ ದೈವತ್ವವನ್ನ ಕಟ್ಕೊಂಡಂತಹ ಡಾಕ್ಟರ್ ಮಹೇಂದ್ರ ಹರಿಹರ್ ಅವರಿಗೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದನ್ನ ಒಂದು ಲೇಖನವನ್ನ ಮಾಡಿಕೊಟ್ರೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಅಲ್ಲಿ ಅದನ್ನ ಪ್ರಕಟ ಮಾಡ್ತೀವಿ ಅಂತ ಮಹೇಂದ್ರ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ವಿಡಿಯೋದೊಂದಿಗೆ ಆ ಲೇಖನವನ್ನ ಅಟ್ಯಾಚ್ ಮಾಡಿ ನಮ್ಮ ವೆಬ್ಸೈಟ್ ನಲ್ಲಿ ಹಾಕ್ತಾ ಇದೀವಿ ಅಂತ ತಾವು ಬರ್ದು ಕೊಟ್ರೆ ಅನುಕೂಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ಉತ್ತಮವಾದ ಉಪನ್ಯಾಸವನ್ನ ತಾವು ನೀಡಿದ್ರೆ. ನಾನು ನಿಮಗೆ 1 hour ಮಾತಾಡಿ ಅಂತ ಹೇಳ್ಬೇಕಿತ್ತು. ಎಲ್ಲರಿಗೂ ಹೇಳುವಾಗೆ 30-45 ನಿಮಿಷ ಮಾತಾಡಿ ಅಂತ ಹೇಳಿದ್ದೆ. ಇವತ್ತು ಬಹಳ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಾವು ಮಾತಾಡಿದ್ದು ಅಂತ ಅನ್ಸುತ್ತೆ. ಮುಂದೆ ಇನ್ನೂ ತಮ್ಮ ಉಪನ್ಯಾಸಗಳನ್ನ ಏರ್ಪಡಿಸಿದೀವಿ ಸರ್.
ತಾವು ಹೀಗೆ ಬಂದು ಇನ್ನೊಂದು 2-3 ಚಿಂತನೆಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು. ತಮ್ಮ ಬಿಡುವಿನ ಸಮಯದಲ್ಲಿ ಯಾವಾಗ ಆಗತ್ತೆ ಹೇಳಿದ್ರೆ ಇಂಥ ಹೊಸ ಹೊಸ ವಿಚಾರಗಳನ್ನ ಹಂಚ್ಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಿ ಅಂತ ತಮಗೆ ವಿನಂತಿಸ್ಕೊಳ್ತೇನೆ. ಇನ್ನು ಸಂವಾದ ಕಾರ್ಯಕ್ರಮದಲ್ಲಿ ಶಿವಪ್ರಕಾಶ್ ಅವರು, ಸತೀಶ್ ಇಟಗಿ ಅವರು, ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು, ಸರ್ಮಗಳ ಸಕ್ರೆ ಅವರು ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಅತ್ಯಂತ ಪ್ರಬುದ್ಧವಾಗಿ ಇಂದಿನ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಿದಂಥ ಶ್ರೀಮತಿ ಅಮರವಾಣಿ ಐದ್ನಾಳ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಆದಷ್ಟು ಬೇಗನೆ ಡಾಕ್ಟರ್ ಮಹೇಂದ್ರ ಹರಿಹರ್ ಅವರು ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೆಬ್ಸೈಟ್ಗೆ ಆ ಲೇಖನವನ್ನ ಬರೆದು ಕಳಿಸಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಸರ್. ಥ್ಯಾಂಕ್ ಯು. ಈಗ ನೀವು ಹೇಳಿದ ಹಾಗೆ ನಾನು ನಿಜವಾಗ್ಲೂ ನನ್ನ ಈ ತರ ನೀವು ನನ್ನ ಈ ಒಂದು ಉಪನ್ಯಾಸಕ್ಕೆ ಇಷ್ಟೊಂದು ಆಳವಾಗಿರ್ತಕ್ಕಂತಹ ಸ್ಫೂರ್ತಿ ಸಿಗ್ತದೆ ಅಂತ ನಾನು ಅನ್ಕಲ್ಲ. ಯಾಕಂದ್ರೆ ಕೇಳಕ್ಕಂತ ಮನಸ್ಸುಗಳು ಬಹಳ ಕಡಿಮೆ ಆಗಿದಾವೆ ಇವತ್ತು. ನಿಜವಾಗ್ಲೂ ನಾನು ಬೇರೆ ಬೇರೆ ವಚನಕಾರರ ಇನ್ನಷ್ಟು ನಾನು ಸುಮಾರು ಒಂದು 10-20 ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ. ನಾನು ಅದಕ್ಕಾಗಿ ಟೈಮ್ ಕೇಳಿದೆ ನಿಮ್ಗೆ, ಗುರುಗಳೇ ನಾನು ಎಷ್ಟು ನಿಮಗೆ ಸಮಯ ಕೊಡ್ಬೋದು, ಯಾಕಂದ್ರೆ ನಾವು ಸಮಯಕ್ಕೆ ಹೆಚ್ಚು ಮಹತ್ವವನ್ನ ಕೊಡ್ತಕ್ಕಂಥವ್ರು. ಆ ಒಂದು ಹಿನ್ನೆಲೆಯೊಳಗೆ ನಾನು ಇನ್ನು 1 ಅವರ್ ಆದ್ರೂ ಮಾತಾಡ್ಲಿಕ್ಕೆ ಸಾಕಷ್ಟು ವಿಷಯಗಳು ಸಂಗ್ರಹ ಇತ್ತು. ಆದ್ರೆ ನೀವು ಹೇಳಿದ ಹಾಗೆ ನಾನು ಈಗಾಗಲೇ ಲೇಖನವನ್ನ ರಚನೆ ಮಾಡಿದ್ದೇನೆ. ಇನ್ನಷ್ಟು ವಿಚಾರಗಳನ್ನ ಅದರಲ್ಲಿ ಸೇರಿಸಿ ನಾನು ಶೀಘ್ರದಲ್ಲಿ ನಿಮಗೆ ಒಂದು ಲೇಖನವನ್ನ ತಲುಪಿಸ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತೇನೆ ಗುರುಗಳೇ. ಥ್ಯಾಂಕ್ ಯು ಸರ್. ಮೇಡಮ್ ಅವರು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ದಲಿತ ಚಿಂತನೆ ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯ. ಇವತ್ತು ನಾವು ನೇರವಾಗಿ ಮಾತಾಡ್ಲಿಕ್ಕೆ ಆಗ್ತಕ್ಕಂಥ ಎದೆಗಾರಿಕೆ ನಮ್ಮನ್ನ ಒಂದು ರೀತಿಯಲ್ಲಿ ಆಗ್ತಾ ಇಲ್ಲ. ಆ ಒಂದು ಕಲ್ಪನೆ ಇವತ್ತು ಈ ವೈಚಾರಿಕ ಹಿನ್ನೆಲೆ ಒಳಗೆ ಅದು ಬಂದದ್ದೇ. ಆದ್ರೆ ಅದು ಮುಂದೆ ಬಸವಣ್ಣನವರ ಏನು ಅವರ ಒಂದು ಚಿಂತನೆಗಳು ಮುಕ್ತಿ ಆಗ್ತವೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಮುಂದಿನ ವಾರ ದಿನಾಂಕ 18/4/2026 ನನಗನ್ಸಿದ ಮೇಲೆ ಬಹುಶಃ ಪ್ರಸ್ತುತ ಕಾಲಘಟ್ಟದ ಪ್ರಬುದ್ಧ ಚಿಂತಕಿಯಾದಂಥ ಡಾಕ್ಟರ್ ಜ್ಯೋತಿ ಶಂಕರ್ ಮೈಸೂರು ಅವರು ಈಗಾಗಲೇ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಅಕ್ಕ ಮಹಾದೇವಿಯ ಉಡುಪು ಸೂಕ್ಷ್ಮತೆ ಸಾಧ್ಯತೆಗಳ ಬಗ್ಗೆ ಮಾತನಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಉಪನ್ಯಾಸಕರವರು, ಬಹಳ ಅದ್ಭುತ ಚಿಂತಕಿ. ಅವರು ಆರಿಸಿಕೊಂಡಂತಹ ವಿಷಯನೇ ಬಹಳ ವಿಶಿಷ್ಟವಾದ ಅಲ್ಲಮ ಪ್ರಭುಗಳ ವಚನಗಳಲ್ಲಿ ಭಾಷಾ ವೈಶಿಷ್ಟ್ಯತೆ. ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್, ವೆರಿ ಡಿಫಿಕಲ್ಟ್ ಟು ಆರ್ಟಿಕ್ಯುಲೇಟ್, ವೆರಿ ಡಿಫಿಕಲ್ಟ್ ಟು ಸ್ಪೀಕ್ ಅಂತ ಒಂದು ವಿಷಯದೊಂದಿಗೆ ಡಾಕ್ಟರ್ ಜ್ಯೋತಿ ಶಂಕರ್ ಮೈಸೂರಿನಿಂದ ಮುಂದಿನ ವಾರ ದಿನಾಂಕ 18/4/2026 ಮಾತನಾಡಲಿದ್ದಾರೆ. ಎಂದಿನಂತೆ ಎಲ್ಲರೂ ಇದೇ ರೀತಿ ಸೇರಿ ವಚನ ಸಾಹಿತ್ಯದ ಒಂದು ತೇರನ್ನ ಎಳೆಯುವಂತಹ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಳ್ಳೋಣ ಅಂತ ಹೇಳ್ತಾ ಶರಣು ಸಮರ್ಪಣೆಗೆ ವಿರಾಮವನ್ನು ಹೇಳ್ತಾನೆ. ಎಲ್ಲರಿಗೂ ಶರಣಾರ್ಥಿಗಳು. ಅಮರವಾಣಿ ಅಕ್ಕ ಐದ್ನಾಳ್ ಅವರೇ, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಬಸವಾದಿ ಪ್ರಮುಖರು ಏನದ ಕಾಯಕ, ದಾಸೋಹ, ಸರ್ವ ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ ಇವು ಏನದ ಜಗತ್ತಿಗೆ ನೀಡಿರತಕ್ಕಂತ ಕೊಡುಗೆಗಳು. ಜಗತ್ತು ಕರ್ತಾರ್ನ ಕಮ್ಮಟ. ಶರಣರು ಒತ್ತಿಸಿದ ವಚನ ಜ್ಯೋತಿ ಇಂದಿಗೂ ಪ್ರಜ್ವಲವಾಗಿ ಬೆಳಗಲಿ ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಅಂತ ಹೇಳುತ್ತಾ, ವಚನ ಮಂದಾರ ವೇದಿಕೆಯಿಂದ ಹಮ್ಮಿಕೊಂಡಿರುವಂತ ಇಂಥ ಒಂದು ವಚನ ಸಾಹಿತ್ಯದ ಕಾರ್ಯಕ್ರಮಗಳು ಏನದ ಮೈ ಮನಸ್ಸು ಪಾವನಗೊಳಿಸಿ ಸಮಾಧಾನ, ಸಂತೃಪ್ತಿ, ನೆಮ್ಮದಿ, ಆನಂದ ನೀಡುವ ಕಾಮಧೇನು ಕಲ್ಪವೃಕ್ಷವಿದ್ದಂತೆ. ಇಂಥ ಒಂದು ಕಾರ್ಯಕ್ರಮವನ್ನು ತಮ್ಮ ಪ್ರಖರ ಮತ್ತು ವೈಚಾರಿಕ ಶೈಲಿಯಿಂದಾಗಿ ನಾಡಿನ ಮನಗಳಿಗೆ ಬಿತ್ತುತ್ತಿರುವ ಶರಣಶ್ರೀ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸಹೋದರ ಕಾರ್ಯ ಏನದ ಶ್ಲಾಘನೀಯವಾದದ್ದು. ಅದರ ಜೊತೆಗೆ ಬೆನ್ನೆಲುಬಾಗಿ ನಿಂತಿರುವಂತ ಡಾಕ್ಟರ್ ಸರ್ವಮಗಳ ಅಕ್ಕ ಹಾಗೂ ಡಾಕ್ಟರ್ ಪುಷ್ಪಾವತಿ ಮತ್ತು ಸಹೋದರರಾದ ಶರಣಶ್ರೀ ಶಿವಪ್ರಕಾಶ್ ಸಹೋದರರ ಜೊತೆ ಎಲ್ಲಾ ಶರಣ ಬಂಧುಗಳು ಕೈ ಜೋಡಿಸಿ ಈ ಒಂದು ವಚನ ಮಂದಾರವೆಂಬ ಭೂಮಿಗೆ ವಚನಗಳೆಂಬ ಪುಷ್ಪಗಳನ್ನು ಅರಳಿಸಿ ಎಲ್ಲಾ ಶರಣ ಬಂಧುಗಳ ಬದುಕು ಪಾವನವಾಗಲಿ, ಸುಖ ಶಾಂತಿ ನೆಮ್ಮದಿಯ ಬದುಕಿಗೆ ಆಧಾರವಾಗಲಿ ಅಂತ ಹೇಳುತ್ತಾ, ವ್ಯಕ್ತಿಯನ್ನು ಭಾವ ವಿಕಾಸದತ್ತ ಹೆಜ್ಜೆ ಇಡುವಂತೆ ಪರಿವರ್ತಿಸುವ ಈ ವಚನ ಮಂದಾರ ಹೃದಯ ಕುಸುಮವಾಗಿ ಅರಳಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು.
ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಕಲ ಜೀವರಾಶಿಗೆ ಲೇಸಾಗಲಿ, ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಶಾಂತಿ ನೆಲೆಸಲಿ. ಎಲ್ಲರಿಗೂ ಶರಣಾರ್ಥಿಗಳೊಂದಿಗೆ ಶುಭರಾತ್ರಿಯನ್ನು ಹೇಳುವೆನು.